ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಪ್ರಾರ್ಥನೆಗೆ ಉತ್ತರ ತಡವಾಗಿ ದೊರಕಿದ್ದರೆ ಅದರ ಉತ್ತರವು ಬಲವಾಗಿರುತ್ತದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿಯವರ. ಬನ್ನಿ ವೀಕ್ಷಕರೇ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ರಾಹು ಕೇತು ದೋಷ ಅಂತ ಹೇಳಿದ್ರೆ ಅದು ಪೂಜೆನಾ ಅಥವಾ ಔಷಧಿನ ಗುರುಗಳೇ? ಸಾಮಾನ್ಯವಾಗಿ ದೋಷ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರುವಂಥದ್ದು ಪೂಜೆ ಮಾಡುವಂಥದ್ದು, ವ್ರತಗಳು ಮಾಡುವಂಥದ್ದು, ಶಾಂತಿ ಮಾಡಿಸುವಂಥದ್ದು, ಈ ರೀತಿ ಬರುತ್ತೆ ಗುರುಗಳೇ. ಈ ಪೂಜೆನಾ ಅಥವಾ ಔಷಧಿನ ಅಂತಕ್ಕಂಥದ್ದು ನಿಜಕ್ಕೂ ಕುತೂಹಲ ಗುರುಗಳೇ, ಇದಕ್ಕೆ ಉತ್ತರ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ರಾಹು ಮತ್ತು ಕೇತು ಅಂತಕ್ಕಂತಹ ಗ್ರಹಗಳು, ನವಗ್ರಹಗಳಲ್ಲಿ ಕೊನೆಯ 2 ಗ್ರಹಗಳು ಅಂತಕ್ಕಂಥ ವಿಚಾರವನ್ನು ಅದು ಹೊರಗೋ ಒಳಗೋ ಏನೋ ಒಂದು ರೀತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇವರೆಲ್ಲಿರ್ತಾರೆ, ಇವರು ಪೂಜೆ ಮಾಡೋದು ಹೇಗೆ, ಯಾವ ರೀತಿ ಮಾಡಬೇಕು, ಈ ಥರದ್ದೆಲ್ಲ ಹಲವಾರು ಗೊಂದಲದಲ್ಲಿ ಇದೆ. ಇಲ್ಲಿ ಒಂದು ವಿಚಾರವನ್ನು ತಿಳ್ಕೊಬೇಕಾಗತ್ತೆ. ಏನಪ್ಪ ಅದು ಅಂದರೆ, ಈ ಗೋರಿ ಪೂಜೆ ಮಾಡ್ತಕ್ಕಂಥದ್ದು, ಸಮಾಧಿ ಪೂಜೆ ಮಾಡ್ತಕ್ಕಂಥವರ ವಂಶದಲ್ಲಿ ಇದಕ್ಕೆ ಭೂತ ಪೂಜೆ ಅಂತಾರೆ. ಏನು ಪೂಜೆ? ಭೂತ ಪೂಜೆ. ಭೂತ ಪೂಜೆಯನ್ನು ಮಾಡುವ ವಂಶದಲ್ಲಿ ನಂಬರ್ 1. ಎರಡನೇದು ಸಿಕ್ಕದಂಗೆ ವಾರಕ್ಕೊಂದು ದೇವರು, ದಿನಕ್ಕೊಂದು ದೇವರು, ವರ್ಷಕ್ಕೊಂದು ದೇವರು ಬದಲಾಯಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ಇಂಥವರ ವಂಶದಲ್ಲಿ ಹುಟ್ಟುತ್ತೆ ರಾಹುಕೇತು ದೋಷ. ಅಂದ್ರೆ ಮಗು ಆ ರೂಪದಲ್ಲಿ ಬರುತ್ತೆ ಅಂತ, ತಾಯಿ ಗರ್ಭದಲ್ಲೇ ಬಂದಿರತ್ತೆ. ಅದಕ್ಕೊಂದು ಸಣ್ಣ ವಿಚಾರ ಕೊಡ್ತೀನಿ. ಮಗು ಸ್ವಲ್ಪ ಕಷ್ಟ, ಒಳಗಡೆ ನೀರು ಕುಡಿದ್ಬಿಟ್ಟೈತೆ, ಅದು ಕುಡಿದ್ಬಿಟ್ಟೈತೆ, ಇದು ಕುಡಿದ್ಬಿಟ್ಟು, ಇದೆಲ್ಲ ವಿಚಾರ ಇದೆಯಲ್ಲ, ಇದೇ ಅದು ವಿಚಾರ, ಇದೇ ವಿಷಯ. ಈಗ ಅದು ತಾಯಿಯಲ್ಲಿ ಇರತಕ್ಕಂತಹ ನೀರು ಕುಡಿತಕ್ಕಂತಹ ವಿಚಾರ ನಂಬರ್ 1. ನಂಬರ್ 2, ಕರೆಕ್ಟ್ ರೀತಿಯಲ್ಲಿ ನಡೆಯದೇ ಇರುವಂಥ ತಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತೆ ರಾಹುಕೇತು ದೋಷದ ಮಗು. ಅರ್ಥ ಆಯ್ತಾ? ಇಲ್ಲಿ ರಾಹುಕೇತುಗೆ ನಾವು ತಿಳ್ಕೊಳ್ಬೇಕಾದಂಥ ಸತ್ಯವಾದ ವಿಚಾರ, ಗಟ್ಟಿಕರವಾದ ವಿಚಾರ, ಜೀವನದಲ್ಲಿ ಮರೆಯಲಾಗದೇ ಇರತಕ್ಕಂಥ ಘಟನೆಯಲ್ಲಿ ನಾವು ಇಷ್ಟೊಂದೆಲ್ಲ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಒಂದು ವಿಚಾರ ಏನಂದರೆ, ರಾಹುಕೇತು ದೋಷ ಅಂದರೆ ನಂಬರ್ 1, ನಂಬರ್ 2, ಇದೆರಡರ ಸಮಸ್ಯೆನೇ ರಾಹುಕೇತು ದೋಷ. ನಿಜಕ್ಕೂ ಆಶ್ಚರ್ಯ ಗುರುಗಳೇ, ನಾವು ಗ್ರಹದ ರಾಹುಕೇತು ಲೆಕ್ಕ ಹಾಕೋಕೆ ಹೋಗ್ತೀವಿ. ನಂಬರ್ 1 ನಮ್ಮ ಹೀಗೆ ಒಂದೊಂದು ಹೇಳ್ತಾ ಹೋದರೆ ನಮ್ಮ ದೇಶದ ಇತಿಹಾಸದಲ್ಲಿ ಎಷ್ಟೊಂದು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಏನೋ ಒಂದು ಬದುಕಲಿಕ್ಕೆ ಒಂದು ಮ್ಯಾಜಿಕ್ ಮಾಡಿ ಆ ಗ್ರಹ ಈ ಗ್ರಹ ಅಂತ ಹೇಳಿ ಗ್ರಹಗಳ ಮೇಲೆ ನಾವು ಹಾಕ್ಕೊಂಡು ಬದುಕುವಂಥದ್ದು, ಗ್ರಹಗಳಿಗೋಸ್ಕರ ಹೆದರ್ಕೊಳ್ತಕ್ಕಂತಹ ಒಂದು ಎಂಥ ಕೀಳುಮಟ್ಟಕ್ಕೆ ಹೊಟ್ಟೋಗಿದ್ದೀವಿ ನಾವು. ಅಂದರೆ ಇದು ಎಷ್ಟೋ ವರ್ಷಗಳಿಂದ ನಡೆದು ಬಂದಂತಹ ಒಂದು ಕೆಟ್ಟ ಚಾಳಿ ಇದು. ಈಗ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ಇದೆಲ್ಲ ಮಾಡಿಕೊಂಡು ರಾಹು ದೋಷ ಕೇತು ದೋಷ ಬರ್ತಿದ್ದು ಇಲ್ಲ ಅಂತಿಲ್ಲ. ಯಾವುದರಲ್ಲಿ ಗೋರಿ ಚೇಂಜ್ ಆಗಿಲ್ಲ, ಸಮಾಧಿ ಪೂಜೆ ಚೇಂಜ್ ಮಾಡಿಲ್ಲ, ಅವ್ರು ಮಾಡ್ತಾನೇ ಇದ್ದಾರೆ. ನೀವು ಶಾಂತಿ ಪೂಜೆ ಮಾಡಿ ಮಗುನ ಹೆಂಗೆ ಸರಿ ಮಾಡೋದು? ದೊಡ್ಡವರಾಗಲಿ ಮಗುವಾಗಲಿ, ಹೌದಲ್ಲ? ಹೌದು. ಹೇಗೆ ಸರಿ ಹೋಗುತ್ತದು? ಅದಕ್ಕೆ ಪೂಜೆ ಇಲ್ವಲ್ಲ, ಮತ್ತು ಮಾಡ್ತಾ ಇದ್ದೀವಲ್ಲ. ಸ್ವಲ್ಪ ಯೋಚನೆ ಮಾಡಿ. ಗ್ರಹಗಳನ್ನು ಹಿಡಿದು ಹೇಳ್ತಕ್ಕಂಥ ಯಾವುದೇ ಒಂದು ಪೂಜೆ ಏನು ಹೇಳ್ತಾ ಇದ್ದೀವಿ, ತಿಳ್ಕೊಂಡು ಬಂದಿದ್ದೀವಿ, ಮಾಡ್ತಾ ಇದ್ದೀವಿ, ಇದು ನಮ್ಮನ್ನು ಎಷ್ಟರ ಮಟ್ಟಕ್ಕೆ ಅರ್ಥಗರ್ಭಿತವಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತ ಯೋಚನೆ ಮಾಡಬೇಕು. ನಾವು ಎಷ್ಟು ಬುದ್ಧಿವಂತರಾಗಿದ್ದೀವಿ ಅಂತ ಯೋಚನೆ ಮಾಡಬೇಕು. ಇದನ್ನು ತಿರುಗಿಸಿ ಯಾರು ಹೇಳಿದವ್ರು ಕೇಳಿದ್ರೆ, ಏನ್ರಿ ಅವ್ರು ಹಂಗೆ ಹೇಳಿದ್ರಲ್ಲ ಅಂತ ಅವರು ತಲೆಕೆಟ್ಟವ್ರು ಹೇಳ್ತಾರೆ ಅಂತಲೇ ಹೇಳೋದು. ಯಾಕೆ ದಿನ ಈ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ಗೊತ್ತಿಲ್ಲದ ವಿಚಾರ, ಕೈಗೆ ಎಟಕದಾರದೇ ಇರತಕ್ಕಂಥ ಆಸ್ತಿ, ಪ್ರತಿಯೊಬ್ಬರು ಧಿಕ್ಕಾರದ ರಹಿತವಾಗಿ ಮಾತಾಡ್ತಕ್ಕಂಥ ವಿಚಾರಗಳಿದು. ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ತಿರಸ್ಕಾರ ಮಾಡಿಬಿಡೋದು. ಹೌದು, ಅದು ತಪ್ಪು, ಅದು ಪ್ರಪಂಚದಲ್ಲಿ ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ, ಅದು ಗೊತ್ತಿಲ್ಲ. ಯಾವುದು ಗೊತ್ತಿಲ್ವೋ ಅದು ಇನ್ನೊಬ್ಬರ ಮೇಲೆ ಹಾಕಿಬಿಡೋದು. ಈ ಒಂದು ಬೇಜವಾಬ್ದಾರಿತನದ ಒಂದು ಪರಮಾವಧಿ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಅನುಭವಿಸೋದಕ್ಕೆ ಒಂದು ದೊಡ್ಡ ಕಾರಣ ಆಗುತ್ತೆ. ಈ ಸತ್ಯವನ್ನು ತಿಳ್ಕೋಬೇಕು. ಯಾಕೆ ಅಂದರೆ ಭೂತ ಪೂಜೆ ಮಾಡೋರಿಗೆ ಈ ಭೂತ ಪೂಜೆ ವರ್ಣನೆಯನ್ನು ಹೇಳ್ತಾ ಹೋಗೋಣ. ಇದು ಒಂದಿನಕ್ಕೆ ಮುಗಿಯೋ ಕೆಲಸ ಅಲ್ಲ. ಸದ್ಯಕ್ಕೆ ತಿಳ್ಕೋಬೇಕು. ರಾಹುಕೇತು ದೋಷ ಏನಪ್ಪ ಅಂದರೆ, ಸಮಾಧಿ ಮಾಡಿರೋ ತೆಗಿಯೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಗೋರಿ ಪೂಜೆ ಮಾಡೋರು ಹೋಗಿ ನಿಲ್ಸೋಕ್ಕಾಗತ್ತಾ? ಇಲ್ಲ ಗುರುಗಳೇ. ಸಿಕ್ಕದ್ದು ಯಾವ್ಯಾವ ದೇವ್ರು ಬೇಕು ಅದನ್ನೆಲ್ಲ ಮಾಡೋರನ್ನ ಬೇಡ ಅಂತ ಹೇಳೋಕ್ಕಾಗತ್ತಾ? ಇದಿಷ್ಟ ಸಮೂಹವೇ ಭೂತ ಪೂಜೆ. ಈ ಸತ್ಯವನ್ನು ತಿಳಿದಾಗ ಮಾತ್ರ ಮಕ್ಕಳನ್ನು, ದೊಡ್ಡವರನ್ನಾಗಲಿ ತಾಯಿಯನ್ನಾಗಲಿ ಅದಕ್ಕೋಸ್ಕರವಾಗಿ ನೀರು ಕುಡಿಯೋ ಅಭ್ಯಾಸ ಇಲ್ಲ,
ಸಮಯಕ್ಕೆ ಸರಿಯಾಗಿ ಇದಕ್ಕೆ ಹೋಗೋ ಅಭ್ಯಾಸ ಇದಿಲ್ಲ. ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ಹೋಗಲೇಬೇಕು. ಯಾವ ಕಾರಣಕ್ಕೂ ಮನುಷ್ಯನಾದವನು ಬೆಳಗ್ಗೆ ಪ್ರಾರ್ಥಕಾಲ ಮುಂಜಾನೆಯಲ್ಲಿ, ಸಂಜೆ ಮಲಗುವ ಮುಂಚೆ ಯಾರು ಇದನ್ನು ಶುದ್ಧಿ ಮಾಡಿ ಕರಳನ್ನು ಕ್ಲೀನ್ ಮಾಡಿ ಕೈಕಾಲು ತೊಳೆದು ಮುಖ ತೊಳೆದು ಮಲಗ್ತಾನೋ ಅವನೇ ಪುಣ್ಯವಂತ, ಅದೃಷ್ಟವಂತ, ಯೋಗವಂತ, ಕೋಟಿವಂತ. ಎಷ್ಟು ಮನೆಗಳಲ್ಲಿ ನಡೆಯುತ್ತೆ ಇದು ಕ್ರಿಯೆ? ದೊಡ್ಡವರಿಗೆ ಆಗಿಲ್ಲ, ಮಕ್ಕಳಿಗೆಲ್ಲ ಆಗತ್ತೆ. ಕೇಳ್ತಾರಾ ತಂದೆ ತಾಯಿ? ಹೋಗಿದ್ದೇನಪ್ಪ, ಬೆಳಗ್ಗೆ ಹೊತ್ತೇ ಕೇಳಲ್ಲ, ರಾತ್ರಿ ಹೊತ್ತು ಕೇಳೋದಿಲ್ಲ ಬಂತು ಅಲ್ವಾ? ಸ್ಕೂಲ್ಗಂತೂ ಮಿಸ್ ಆಗದೆ ಕಳಿಸ್ತಾರೆ, ಅದು ಮಿಸ್ ಆಗಂಗಿಲ್ಲ. ಬಟ್ ಇದು ಮಿಸ್ ಆದರೂ ಪರವಾಗಿಲ್ಲ. ಯಾಕೆ? ಹಾಸ್ಪಿಟ್ಲ್ ಕಟ್ಟೋಣ ಬಿಡಿ, ಮಕ್ಕಳು ಓದಬೇಕಷ್ಟೇ, ಆರೋಗ್ಯ ಏನಾರು ಹಾಳಾಗಲಿ. ಈಗ ಮನುಷ್ಯನಿಗೆ ತೊಳೆಯೋದು ಕ್ಲೀನ್ ಮಾಡೋದು ಒಳ್ಳೆಯದಲ್ವಾ? ಒಳ್ಳೆಯದು ಗುರುಗಳೇ. ಅದಕ್ಕೆ ಮೂತ್ರದ್ವಾರ, ಗುದದ್ವಾರ ಇದು ಶುದ್ಧೀಕರಣನೇ ಇಲ್ಲ ಅಂದರೆ ನೀವೇನು ಮಾಡಿದ್ರು, ಎಷ್ಟು ತಿಪ್ಪರ್ಲಾಗ ಹಾಕಿದ್ರು ಆರೋಗ್ಯ ಅನ್ನೋದು ಜೀವನ ಪರ್ಯಂತ ವಂಶ ಪಾರಂಪರ್ಯದಲ್ಲಿ ಬರಲ್ಲ. ಇದು ನಮ್ಮ ದೇಶದಲ್ಲಿ 90% ತಪ್ಪಿಲ್ಲ, ನಡೀತಾನೇ ಇದೆ. 90% ಹೌದಾ ಇಲ್ವಾ? ಹಾಂ ಗುರುಗಳೇ. ಮನೆಯಲ್ಲಿ ಬೇರೆ ಯಾವುದಕ್ಕೂ ಇನ್ವೆಸ್ಟಿಗೇಷನ್ ಮಾಡೋದು ಬೇಡ. ನೀವು ಪ್ರತಿದಿನ ಮಕ್ಕಳು ಗಂಡ ಹೆಂಡತಿ ಇಬ್ಬರು ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಹೋಗ್ತೀರಾ, 1-2 ಮಾಡ್ತೀರಾ ಅಂತ ಕೇಳಿಬಿಟ್ರೆ ಸಾಕು, ಇನ್ನೇನು ಬೇಡ. ಜಾತಿ ಗಣತಿ ಮಾಡೋದ್ರ ಜೊತೆಗೆ ಇದು ಮಾಡೋದು ತುಂಬ ಚೆನ್ನಾಗಿತ್ತು ಅನ್ಕೋತೀನಿ ನಾನು. ಯಾಕೆ ಅಂದರೆ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋದು ಇಲ್ಲಿ, ಅದಾದಮೇಲೆ ಬೇರೆ. ಪ್ರತಿಯೊಂದು ಮನೆಯಲ್ಲಿ ಕುಟುಂಬ ಅಂತಕ್ಕಂಥದ್ದು, ಕುಟುಂಬದ ಸಾಮೂಹಿಕ ಪೂಜೆ ಯಾವುದು ಅಂದರೆ ಇದು. ತಂದೆ ತಾಯಿಗೆ ಗೊತ್ತಿರಬೇಕು ಮಕ್ಕಳು ಕರೆಕ್ಟಾಗಿ ಹೋಗ್ತಾ ಇದ್ದಾರಾ, ಹೋಗಿದ್ದಾರಾ, ಕರೆಕ್ಟ್ ಇದ್ದಾರಾ, ಕ್ಲೀನಾಗಿದ್ದಾರಾ, ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದಾರಾ, ರಾತ್ರಿ ಮಲಗೋಕ್ಕೆ ಮುಂಚೆ ಎಲ್ಲ ಮಾಡಿ ಮಲಗ್ತಾರಾ, ನಾವು ಮಾಡ್ತಾ ಇದ್ದೀವ? ಈ ಸತ್ಯ ಎಷ್ಟು ಜನ ಮನೆಯಲ್ಲಿ ಇದೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಇದಿಷ್ಟು ಹೇಳಿದ್ದೀನಿ. ಈಗ ರಾಹುಕೇತು ಅಂದರೆ ದೋಷನ ಔಷಧಿ ತಗೋತಾ ಇದ್ದೀವಿ. ಯಾವಾಗ? ಹಾಸ್ಪಿಟ್ಲಲ್ಲಿ ಹೋಗಿ. ಯಾಕೆ? ಕಟ್ಕೊಂಡಿರ್ತದಲ್ಲ, ಸರಿಯಾಗಿ ಹೋಯ್ತಾ ಇಲ್ಲ ನೋಡಿ ಸ್ವಾಮಿ, 3 ದಿನ ಆಯಿತು ಹೋಗಿ, ಇನ್ನೂ ಹೋಗಿಲ್ಲ ಅಂತ ಕರ್ಕೊ ಹೋಗ್ತಾರೆ. ಅದಕ್ಕೆ ರಿಪೇರಿ. ಯಾಕೋ ಹೊಟ್ಟೆ ಡುಬ್ ಅಂತದೆ ನೋಡಿ, ಸರಿ ಹೋಯ್ತಾ ಇಲ್ಲ, ಅದಕ್ಕೆ ರಿಪೇರಿ, ಇದಕ್ಕೆ ಔಷಧಿ. ಈಗ ಔಷಧಿನ ಪೂಜೆನ ಅಂತ ಡಿಸೈಡ್ ನೀವೇ ಮಾಡಿ. ಇದೆರಡು ಅಲ್ವಲ್ಲ, ಮತ್ತು ಯಾಕೆ ಮಾಡ್ತಾ ಇದ್ದೀವಿ ತಪ್ಪು? ಆ ತಪ್ಪು ನೀವು ತಿಳ್ಕೊಳ್ಳಿ ಅಂತ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರ. ಇದನ್ನು ಹಾಗೆ ಮುಂದುವರೆದವಾಗ ಹೇಳ್ತಾ ಹೋದರೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಕ್ಕೆ ಬಂದಾಗ ಇದು ತುಂಬ ವಿಶೇಷವಾಗಿರ್ತಕ್ಕಂತಹ ಒಂದು ರಹಸ್ಯಕರವಾಗಿರ್ತಕ್ಕಂಥ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ. ಏನು? ಇದರ 2ನೇ ಭಾಗ ಈಗ ಹೇಳ್ತಾ ಇರ್ತಕ್ಕಂಥದ್ದು. ನಾವು ಇದೆಷ್ಟರ ಮಟ್ಟಿಗೆ ನಾವು ಗುರುತಿಸಿದ್ದೀವಿ, ಅನುಭವಿಸಿದ್ದೀವಿ ಅನ್ನೋದಕ್ಕೆ ವಿಚಾರಕ್ಕೆ ಬರ್ತೀನಿ. ಇಲ್ಲಿ ಕ್ಲೀನ್ ಮಾಡೋ ವಿಚಾರ ನಡೀತೀಗ. ಹೌದು. ಈಗ ಮನಸ್ಸು ಖುಷಿ ಆಗಬೇಕು, ನೆಮ್ಮದಿ ಬೇಕು. ಗಂಡ ಹೆಂಡತಿ ಈಗಲೂ ನಾವು ಇರೋಕ್ಕೆ ಸಾಧ್ಯನಾ, ಈ ಮಟ್ಟಕ್ಕೂ ಇರೋಕ್ಕೆ ಸಾಧ್ಯನಾ ಅನ್ನೋ ಒಂದು ಖುಷಿ ಬೇಕು. ಹೌದಾ? ಹಾಂ ಗುರುಗಳೇ. ಆ ರೀತಿ ಖುಷಿ ಕೊಡ್ತಕ್ಕಂಥ ರಹಸ್ಯವಾದರೂ ಏನು ಅಂತ ಹೇಳಿದ್ರೆ, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಯಾವುದಪ್ಪ ಅದು ಅಂತ ರಹಸ್ಯಕರವಾಗಿರ್ತಕ್ಕಂಥದ್ದು. ಗಂಡ ಹೆಂಡತಿ ತುಂಬ ಖುಷಿಯಾಗಿರ್ಬೇಕಾ ಬೇಡ? ಖಂಡಿತ ಇರಬೇಕು ಗುರುಗಳೇ. ಅದರಲ್ಲೂ ಮಲಗುವಾಗ ಖುಷಿಯಾಗಿರ್ಬೇಕಾ ಬೇಡ? ಹೌದು. ಎಲ್ಲಿ ಖುಷಿ ಇದೆ? ಆಗಿಲ್ಲ. ಏನು ಮಾಡಬೇಕು ಹಾಗಾದರೆ? ಇದನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಅರ್ಥ ಆಗತ್ತೆ ಎಷ್ಟರ ಮಟ್ಟಕ್ಕೆ ನಾವು ಇಷ್ಟೊಂದು ಕಾಲ ಕಳೆದು ಬಿಟ್ಟಿದ್ದೀವಿ ಅಂತ. ನಂಬರ್ 1, ಪ್ರಥಮ ರಾತ್ರಿ. ಮದುವೆಯಾದ ಹೆಣ್ಣು ಗಂಡಿಗೆ ಪ್ರಥಮ ರಾತ್ರಿ ಅಂತ ಒಂದು ಹೆಸರಿಟ್ಟಿದ್ದಾರೆ. ಹೌದು. ಅದರ ಪಕ್ಕ ಇನ್ನೊಂದು ರಾತ್ರಿ ಇದೆ. ನಾವು ತಿಳ್ಕೊಂಡಿರೋದು ಪ್ರಥಮ ರಾತ್ರಿ ಒಂದೇ, ಅದರ ಪಕ್ಕ ಇನ್ನೊಂದು ರಾತ್ರಿ ಇದೆ. ಈಗ ಕೇಳಿದ್ರೆ ಎಲ್ರಿಗೂ ಆಶ್ಚರ್ಯ ಆಗತ್ತೆ, ಈ ಥರನೂ ಇದೆಯಾ ಅಂತ. ಆ ರಾತ್ರಿ ಯಾವುದು ಗುರುಗಳೇ? ಶುಭರಾತ್ರಿ. ಒಂದು ಪ್ರಥಮ ರಾತ್ರಿ, ಎರಡನೇದು ಶುಭರಾತ್ರಿ. ಇದು ತಿಳಿದೇ ಇದ್ರೆ ಮಹಾಶಿವರಾತ್ರಿ ಆಗ್ತಾ ಇರ್ತದೆ. ಅಂದ್ರೆ ಜಾಗರಣೆ ಅಂತ ಅಲ್ಲಲ್ಲ, ಅದೇನು ಹೇಳೋದು, ಮಹಾಶಿವರಾತ್ರಿ ನಡೀತದೆ, ಜಾಗರಣೆ ಹಿಂದೆ ಬರಲ್ಲ. ಇದೆರಡೂ ತಿಳ್ಕೊಳ್ಳದೆ ಇದ್ರೆ ದಿನಾ ಶಿವರಾತ್ರಿ. ಯಾರಿಗೆ? ಇಲ್ಲ ಗಂಡನಿಗೆ, ಇಲ್ಲ ಹೆಂಡತಿಗೆ, ಅಥವಾ ಇಬ್ಬರಿಗೂ ಆಗ್ಬೋದು. ಇದು ಬೇಕಮ್ಮ. ನಾವು ಶಿವರಾತ್ರಿ ಅಂದರೆ ಅಮಾವಾಸ್ಯಲ್ಲಿ ಶಿವನಿಗೆ ಅಭಿಷೇಕ ಮಾಡಿಸೋಣ ಅಂತ ಅನ್ಕೊಂಡಿದ್ದೀವಿ ಅಲ್ವಾ? ಈಗ ನೋಡಬೇಕು, ನೆಮ್ಮದಿ ಇಲ್ಲದ ರಾತ್ರಿಯೇ ಶಿವರಾತ್ರಿ. ಇದನ್ನು ತಿಳಿದಾಗ ಮಹಾಶಿವರಾತ್ರಿ, ತಿಳಿಯದೇ ಇದ್ದಾಗ ಕಳಾರ ರಾತ್ರಿ, ಅಂದರೆ ಜೀವನ ಪರ್ಯಂತ ಅನುಭವಿಸ್ತಕ್ಕಂಥದ್ದು. ಈ ಒಂದು ಮ್ಯಾಜಿಕ್ ಇರ್ತಕ್ಕಂತಹ ವಿಷಯ ಪ್ರಥಮ ರಾತ್ರಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಹೌದು. ಫಸ್ಟ್ ನೈಟ್ ಅಂತ ಅಂದ್ಕೊಂಡಿರ್ತಾರೆ. ಆದರೂ ಅದರ ಸತ್ಯ ಎಷ್ಟರ ಮಟ್ಟಿಗಿದೆ? ಈಗ ಮದುವೆಗೆ ಎಲ್ಲ ದೇವತಾ ಪೂಜೆ ಕೈಂಕರ್ಯ
ಚಪ್ರದ ಪೂಜೆ ಎಲ್ಲ ಮಾಡಿಸ್ತಾರೆ. ಹೌದು. ಹೌದಾ? ಈಗ ಪ್ರಥಮ ರಾತ್ರಿಗೆ ಪೂಜೆ ಯಾವುದು? ಕ್ವಶನ್. ಪ್ರಥಮ ರಾತ್ರಿಗೆ ಪೂಜೆ ಬೇಕಾ ಬೇಡವಾ? ಅದು ಗೊತ್ತಿಲ್ಲ ಗುರುಗಳೇ. ಅಲ್ಲ, ಒಂದು ಮದುವೆ ಮಾಡ್ಕೊಳ್ಳೋರಿಗೆ 8:20ಕ್ಕೆ ತಾಲಿ ಕಟ್ಟಿಸ್ಬೇಕು ಅಂತ ಟೈಮ್ ಮಾಡ್ಕೊಂಡು ತಾಲಿ ಕಟ್ಟಿಸೋ ಬುದ್ಧಿವಂತರು ಪಂಡಿತರುಗಳಿಗೆ ನಾನು ಒಂದು ಪ್ರಶ್ನೆ ಸವಾಲು ಹಾಕ್ತೀನಿ. ಯಾವುದಕ್ಕೆ ನಿಜವಾಗ್ಲೂ ಮುಹೂರ್ತ ನೋಡಬೇಕಿತ್ತು? ಪ್ರಥಮ ರಾತ್ರಿಗೆ ಮುಹೂರ್ತ ಬೇಕಿತ್ತು. ಮಾಂಗಲ್ಯ ಕಟ್ಟಲಿಲ್ಲ ಅಂದರೆ ಸಂತಾನ ಆಗಲ್ವಾ? ಸೊ ಮಾಡರ್ನ್ ಸ್ಟೈಲ್ ರೀ ಇದು. ಪ್ರಥಮ ರಾತ್ರಿಗೂ ದಿನನ ಗುರ್ತು ಮಾಡ್ತಾರಲ್ವ ಗುರುಗಳೇ? ಎಕ್ಸಾಕ್ಟ್ ಮುಹೂರ್ತ ಅಂತ ಕೊಡಲ್ಲ, ಬಟ್ ಡೇಟ್ ಅಂತೂ ಮಾಡೇ ಮಾಡ್ತಾರೆ. ಅಲ್ಲ, ನಾನು ಹೇಳೋದು ಮಾಂಗಲ್ಯ ಕಟ್ಟಕ್ಕೆ 8:20 ಅಂತ ಗುರುತಿಸ್ತಿರಲ್ಲಪ್ಪ. ಹೌದು. ಹೆಣ್ಣು ಗಂಡಿಗೆ ಪ್ರಥಮ ರಾತ್ರಿಗೆ ಸಮಯ ಎಲ್ಲಿ? ಅದಕ್ಕಿಲ್ಲ ಗುರುಗಳೇ, ದಿನ ಮಾತ್ರ. ಅಲ್ಲ, ಯಾವ್ದು ಮುಖ್ಯ? ಯಾವ್ದು ಮುಖ್ಯ ಇಲ್ಲಿ? ಮಾಂಗಲ್ಯ ಕಟ್ಟೋ ಸಮಯ ಮುಖ್ಯನಾ? ಹೆಣ್ಣು ಗಂಡಿನ ಸಂಯೋಗ ಸಮಯ ಮುಖ್ಯನಾ? ಯಾಕೆ ಮುಂದೆ ಒಳ್ಳೆ ಸಂತಾನ ಪಡಿಬೇಕು ಅಂತ ಹೇಳೋ ನಾವು ಸಂತಾನಕ್ಕೆ ಅಡ್ರೆಸ್ ಇಲ್ಲ, ಮಾಂಗಲ್ಯ ಕಟ್ಟಕ್ಕೆ ಅಡ್ರೆಸ್ಸು. ಮಾಂಗಲ್ಯ ಕಟ್ಟ ಆದ್ಮೇಲೆ ಸಂತಾನದ ವಿಚಾರ ಅಲ್ಲ ಗುರುಗಳೇ, ಅದಕ್ಕೆ ಅದು ಪ್ರಾಧಾನ್ಯತೆ ಕೊಡ್ತಾ ಇದೀವಿ ನಾವು. ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮುಹೂರ್ತ ಹೇಳೋರು ಅಲ್ಲಿ ಯಾಕೆ ಮುಹೂರ್ತ ಇಲ್ಲ ಅಂತ ಪ್ರಶ್ನೆ. ಅದು ಹೌದು ಗುರುಗಳೇ, ಅದು ಪ್ರಶ್ನೆ. ಹೌದು. ಇಲ್ಲಿ ಮುಹೂರ್ತ ಇಡೋರು ಅದಕ್ಕೆ ಯಾಕೆ ಮುಹೂರ್ತ ಇಲ್ಲ? ಅದು ಅವ್ರಿಗೆ ಸೇರಿದ್ದಂತೆ. ಅವ್ರಿಗೆ ಸೇರಿದ್ದು ಒಂದು ಏನು ಅರ್ಥ ಇದೆ ಇದರಲ್ಲಿ ಅಂದರೆ ಏನು ಮಾಡಬೇಕಿತ್ತು ಕರ್ತವ್ಯ ಅಂತ ಹೇಳಬೇಕಾಗತ್ತೆ. ಪ್ರಥಮ ರಾತ್ರಿಗೆ ತಿಳಿದವರು ಏನು ಮಾಡಬೇಕಿತ್ತು, ಏನು ಹೇಳಬೇಕಿತ್ತು ಅನ್ನೋ ವಿಷಯ. ಓಕೆ. ಪೂಜೆ ಅಂದರೆ ಯಾವುದಪ್ಪ ಮಾಡೋದು ಅಂತ ತಲೆಕೆಡಿಸ್ಕೋಬೇಡಿ. ತುಂಬ ಸರಳವಾದದ್ದು. ನಾವು ಮಾಡುವ ಪೂಜೆಯಲ್ಲ, ದರ್ಶನದ ಮುಖಾಂತರವಾಗಿ ಆಗುವಂತಹ ನಿಜವಾದ ಪ್ರತ್ಯಕ್ಷವಾದ ಪೂಜೆ ಈ ಪ್ರಥಮ ರಾತ್ರಿಯ ಪೂಜೆ. ನಾವು ಪೂಜೆ ಮಾಡುವ ಹಾಗಿಲ್ಲ. ದರ್ಶನ ಮುಖಾಂತರವಾಗಿ ಪಡಿತಕ್ಕಂಥ ಆಶೀರ್ವಾದ ಪಡಿತಕ್ಕಂಥ ಒಂದು ಶ್ರೇಷ್ಠವಾದ ಪೂಜೆ ಚಂದ್ರನ ದರ್ಶನ. ಗಂಡು ಹೆಣ್ಣು ಮಲಗೋದಿಕ್ಕೆ ಮುಂಚೆ, ಪ್ರಥಮ ರಾತ್ರಿಗೆ ಮಲಗೋದಿಕ್ಕೆ ಮುಂಚೆ ನಾವು ಯಾಕೆ ಈ ವಿಚಾರವನ್ನು ತಗೋಬೇಕಾಗತ್ತೆ ಅಂದರೆ, ಒಂದು ಮಗು ಹುಟ್ಟಿದ್ರೆ ಚಂದ್ರಮುಖೇನವಾಗೇ ನಾವು ತಗೊಳ್ಳೋದು. ಒಂದು ಮನೆ ಕಟ್ಟಿದ್ರು ಚಂದ್ರಮುಖೇನವಾಗೇ ತಗೊಳ್ಳೋದು. ಭೂಮಿಗೆ ಹತ್ತಿರವಾದಂಥ ಗ್ರಹ ಯಾವುದು? ಚಂದ್ರನೇ. ಅಂದ ಮೇಲೆ ಎಲ್ಲದಕ್ಕೂ ಚಂದ್ರನ ಅನುಸರಿಸೋ ನಾವು ಆ ಚಂದ್ರನಿಗೆ ಒಂದು ನಮಸ್ಕಾರ ಬೇಡವೇನ್ರಿ? ಬೆಳಿಗ್ಗೆ ಅಂತೂ ಕಣ್ಣು ಮುಚ್ಚಾಯ್ತು. ಯಾವುದಕ್ಕೆ? ಸೂರ್ಯನ ಪೂಜೆ, ಅರುಂಧತಿ ನಕ್ಷತ್ರ. ಮಾಂಗಲ್ಯ ಕಟ್ಟಿದ ಮೇಲೆ ಕಣ್ಣು ಮುಚ್ಚಾಗೋಯ್ತು. ಅಲ್ಲೇ ಮುಗಿದ 50% ಬಂದ್. 10 ಗಂಟೆ ಕರ್ಕೊಂಡೋಗಿ ಸೂರ್ಯನ ನೋಡಿದ್ರೆ ಸೂರ್ಯ 10 ಗಂಟೆಗೆ ನೋಡೋಕ್ಕಾಗತ್ತೆ ನಮ್ಮ? ಸಾಧ್ಯನೇ ಇಲ್ಲ. ಅಲ್ಲೇ ಸುಳ್ಳು, ಮದುವೆನೇ ಸುಳ್ಳು, ಇಷ್ಟೆಲ್ಲ ಮಾಡಿದ್ದೆಲ್ಲ ಸುಳ್ಳು ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ನಿಜಕ್ಕೂ ಇಲ್ಲ ಗುರುಗಳೇ. ಆಮೇಲೆ ಹೆಣ್ಣು ಗಂಡು ಕಣ್ಣು ಮುಚ್ಕೊಂಡವ್ರೆ ಅಂತ ಮದುವೆ ಮಾಡಿಸೋರು ಗೊತ್ತಾ? ಪುರೋಹಿತರಿಗೆ ಗೊತ್ತಾ? ಅಥವಾ ಮದುವೆ ಮಾಡ್ಕೊಂಡವ್ರಿಗೆ ಗೊತ್ತಾ? ಇಲ್ಲ ಗುರುಗಳೇ. ಸೂರ್ಯನಿಗೆ ನಮಸ್ಕಾರ ಮಾಡ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ. ಎಲ್ಲ ಆದಮೇಲೆ ಅವ್ರನ್ನೇ ಕೇಳಬೇಕು, ಸೂರ್ಯನ ನಮಸ್ಕಾರ ಮಾಡಿಸಿದ್ರ ಅಂತ. ಮಾಡಿ ಕರ್ಕೊಂಡು ಹೋಗ್ತಾರಲ್ಲ ಅವ್ರನ್ನೂ ಕೇಳಬೇಕು. ಮದುವೆ ಹೆಣ್ಣನ್ನು ಕೇಳಬೇಕು ಫಸ್ಟು, ಅಮ್ಮ ಸೂರ್ಯನ ನೋಡ್ದ ನೀನು ಅಂತ. ಕಣ್ಣು ಮುಚ್ಕೋತಾರೆ. ಅಂದರೆ ಕಣ್ಣು ಮುಚ್ಚರ ಅರ್ಥ ಏನು? ನಮ್ಮ ಜೀವನ ಬಂದಾಯಿತು ಅಂತ. ಇಲ್ಲಿ ಮಾಡಿರೋದೇನು? ಮದುವೆ ಮಾಡಿರೋದೇನು ನಾವು ಒಳ್ಳೇದಾಗಲಿ ಅಂತ. ಇಲ್ಲಿ ಕಣ್ಣು ಮುಚ್ಚಿದ ಮೇಲೆ ಒಳ್ಳೇದೆಲ್ಲಾಗತ್ತೆ ಇದು? ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾವು ಎಷ್ಟು ತಪ್ಪಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ. ಇದರ ಜೊತೆಗೆ ಮಾಂಗಲ್ಯ ಕಟ್ಟುವಾಗ ಹೇಳ್ತಕ್ಕಂತಹ ಮಂತ್ರ ಮದುವೆ ಗಂಡನ ಕೈಲಲ್ಲೇ ಹೇಳಿಸಿ ಮಾಂಗಲ್ಯವನ್ನ ಕಟ್ಟಬೇಕು. ಹೌದಾ? ಮಾಂಗಲ್ಯ ಕಟ್ಟುವಾಗ ಮಂತ್ರ ಹೇಳೋದು ಯಾರು? ಪುರೋಹಿತರು ಗುರುಗಳು. ಈಗ ಏನಾಯ್ತು ಅರ್ಥ ನೀವೇ ಯೋಚನೆ ಮಾಡಿ. ಮಾಂಗಲ್ಯ ಕಟ್ಟುವ ಗಂಡಸು, ಗಂಡನಾದವನು ಹೆಂಡತಿ ಕುತ್ತಿಗೆ ಮಾಂಗಲ್ಯ ಧಾರಣೆ ಮಾಡುವ ಸಂದರ್ಭದಲ್ಲಿ ಗಂಡನಾದವನೇ ಆ ಮಂತ್ರವನ್ನು ಹೇಳಲೇಬೇಕು. ಹೇಳಿದಾಗ ಮಾತ್ರ ಹೆಂಡತಿ ಆಗ್ತಾಳೆ. ಹೇಳಲಿಲ್ಲ ಅಂದರೆ ಆಗಲ್ಲ. ಯಾರಿಗಾದರೂ ಹೆಂಡ್ತಿ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅಂದರೆ ಎಷ್ಟು ಸುಳ್ಳಾಗಿ ನಾವು ಜೀವನದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಎಷ್ಟು ಮಟ್ಟಕ್ಕೆ ಸರಿ ಇದು? ಇದ್ರ ಪ್ರಜ್ಞೆ ಯಾರಿಗಾದರೂ ಬೇಕಾಗಿಲ್ವಾ ಅಂತ ಕೇಳ್ತಕ್ಕಂಥ ವಿಚಾರ. ಒಂದು ಮದುವೆಯ ಒಂದು ಪೂರ್ಣ ಜವಾಬ್ದಾರಿ ಒಂದು ಗಂಡು ತಗೊಳ್ತಾನೆ, ಜೀವನ ಪರ್ಯಂತ ಹೆಣ್ಣನ್ನು ಸಾಕ್ತಾನೆ ಅಂದರೆ, ಅವಳಿಂದ ಜೀವನ ಪರ್ಯಂತ ಬದುಕಬೇಕು ಅಂದರೆ ಆ ಹೆಣ್ಣಿಗೋಸ್ಕರವಾಗಿ ಒಂದಷ್ಟು ಮಂತ್ರ ಹೇಳ್ತಕ್ಕಂಥದ್ದು, 1-2 ಲೈನ್ ಮಂತ್ರ ಹೇಳ್ತಕ್ಕಂಥದ್ದು ಏನು ದೊಡ್ಡ ವಿಚಾರ ಅಲ್ಲ. ಅವನು ಹೇಳಕ್ಕೆ ರೆಡಿ ಇದ್ದಾರೆ, ಹೇಳ್ಸೋರಿಲ್ವಲ್ಲ. ಹೌದು. ನೋಡಪ್ಪ ಇದನ್ನು ಬಾಯಲ್ಲಿ ಹೇಳಲೇಬೇಕು ಅಂತ ಚಪ್ರದ ಹಾಕೋ ದಿನ, ಮುಹೂರ್ತ ಹಿಂದಿನ ದಿನ ಗಂಡಿಗೆ ಇದನ್ನ ಪ್ರಾಯಶ್ಚಿತ್ತವಾಗಿ ಹೇಳ್ಕೊಡ್ಬೇಕು. ನಾಳೆ ಮಾಂಗಲ್ಯ ಕಟ್ಟಬೇಕಾದ್ರೆ ನಿನ್ನ ಬಾಯಿಂದ ಈ ಮಂತ್ರ ಬರಬೇಕು ಅಂತ ಹೇಳಿ. ಮದುವೆಯಾಗಿ ನೆಮ್ಮದಿ ಇಲ್ಲ ಅಂದರೆ ಮಂತ್ರ ಹೇಳ್ಕೊಡ್ತಾರೆ. ಮಕ್ಕಳಾಗಲಿಲ್ಲ ಅಂದರೆ ನಮ್ಮ ಮಂತ್ರ ಹೇಳ್ಕೊಡ್ತಾರೆ. ಮೆಮೊರಿ ಇಲ್ಲ ಅಂದರೆ ಮಂತ್ರ ಹೇಳ್ಕೊಡ್ತಾರೆ. ಯಾವ್ದಾರ ಕೆಲಸ ಆಗಬೇಕು ಅಂದರೆ ಮಂತ್ರ ಹೇಳ್ಕೊಡ್ತಾರೆ. ಆದರೆ ಮಾಂಗಲ್ಯ ಕಟ್ಟುವಾಗ ಮಂತ್ರ ಹೇಳ್ಕೊಡೋದಂತೂ ಮರ್ತಿರ್ತಾರೋ ಗೊತ್ತಿಲ್ವೋ, ಬಿಟ್ಟಿರ್ತಾರೋ ಗೊತ್ತಿಲ್ಲ. ಇದಿಷ್ಟು ನಾವು ಗ್ರಹಗಳನ್ನು ಅನುಸರಿಸಿ ಬದುಕ್ತಾ ಇರುವಂಥ ನಾವು ಮಾಡುವಂಥ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಆಧಾರ ಇರದೆಯಾ ಅಂತ ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ.
ಹಾಗಾದರೆ ಕಾಲದಿಂದ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂದರೆ ಕಾಲದಿಂದ ಮಾಡ್ಕೊಂಡು ಬಂದಿರೋದಕ್ಕೆ ಈ ಕಷ್ಟ ಅನುಭವಿಸ್ತಾ ಇರೋದು. ಹಾಗಂತ ಅದನ್ನು ನಂಬ್ಕೊಂಡು ಅದನ್ನೇ ಹಿಂದೆ ಹೋಗಬೇಕು ಅಂತೆಲ್ಲೂ ಕಾನೂನು ಇಲ್ಲ. ಬದಲಾವಣೆ ಆಗಬೇಕು, ಹೌದಲ್ಲ? ಹೌದು. ನಾವು ಬದಲಾವಣೆ ಆಗಿದ್ದೀವಿ. ಯಾಕೆ ಅಂದರೆ ಮಾಮೂಲಿ ತೊಪ್ಪೆನದಲ್ಲಿ ಮನೆ ವಾಸ ಮಾಡ್ತಾ ಇದ್ದೋ, ತೊಪ್ಪೆನಲ್ಲಿ ಇದ್ದೀವಿ, ಇವಾಗ ಗ್ರಾನೈಟ್ ಹಾಕೋತಾ ಇದ್ದೀವಿ. ಹೌದು. ಪಂಚೆ ಉಟ್ಕೊಂಡು ಹೋಗ್ತಾ ಇದ್ದೋ, ಶೂಟ್ ಹಾಕೋತಾ ಇದ್ದೀವಿ. ಮನೆ ಒಳಗಡೆ ಮದುವೆ ಮಾಡ್ತಾ ಇದ್ದೋ, ಚೌಲ್ಟ್ರಿನ ಮಾಡ್ತಾ ಇದ್ದೀವಿ, ಹೌದಾ? ಅಡುಗೆ ಮಾಡಿಸಿ ಸೌದೆ ಅಡುಗೆಯಲ್ಲೇ ಒಲೆಯಲ್ಲ ಅಡುಗೆ ಮಾಡಿ ಜನಕ್ಕೆ ಊಟ ಹಾಕ್ತಿದ್ದೋ. ಈಗ ಎಲ್ಲ ಪ್ಯಾಕೇಜಲ್ಲಿ ರೆಡಿ ತಂದು ಊಟಕ್ಕೆ ಹಾಕ್ಬಿಟ್ಟು ಹೋಗ್ತಾರೆ. ಯಾವುದನ್ನು ಬದಲಾವಣೆ ಮಾಡಿಲ್ಲ. ಎಲ್ಲವನ್ನೂ ಬದಲಾವಣೆ ಮಾಡಿ ನಮ್ಮ ಬದುಕಿಗೆ ಮೌಲ್ಯಾಧಾರಿತವಾಗಿರ್ತಕ್ಕಂತಹ ಯಾವುದೇ ಒಂದು ಸತ್ಯ ಆರೋಗ್ಯಕ್ಕೋಸ್ಕರವಾಗಿ ನಾವು ಯಾಕೆ ಬದಲಾವಣೆ ಆಗಿಲ್ಲ ಅಂತಕ್ಕಂಥದ್ದೇ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂತಹ ವಿಚಾರವೇ ಹೊರತು ಇದೇನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ, ಅಯ್ಯೋ ಭಯ ಆಗ್ತಾ ಇದೆ, ಕೇಳೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಅಲ್ಲ, ನೀವು ಅರ್ಥ ಮಾಡ್ಕೋಬೇಕು. ನೆಮ್ಮದಿಯಾಗಿ ಬದುಕಬೇಕು, ಆರೋಗ್ಯ ಬೇಕು ಅಂದರೆ ನಿಜಕ್ಕೂ ಯಾರೋ ಹೇಳೋದನ್ನು ಕೇಳಿಕೊಂಡು ದಯವಿಟ್ಟು ನಂಬೋದನ್ನು ಬಿಟ್ಟು ನೀವು ತಿಳಿದು ಸತ್ಯವನ್ನು ಅರ್ಥ ಮಾಡಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ಈ ಮಾತನ್ನು ಹೇಳಬೇಕಾದ ಸಂದರ್ಭ ಬರ್ತಾ ಇದೆ. ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಅವರವರ ವೈಯಕ್ತಿಕವಾದ ಬದುಕುವುದು. ಅದಕ್ಕೋಸ್ಕರವಾಗಿ ಯಾರು ಹಿಂಗೆ ಮಾಡ್ತಾವ್ರೆ, ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಅಧಿಕಾರ ನನಗಿಲ್ಲ, ನಾನು ಹೇಳೋದು ಇಲ್ಲ. ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಮದುವೆಗಳನ್ನು, ಮಕ್ಕಳ ಮದುವೆಗಳನ್ನು ಮಾಡಿಸೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ. ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ನಿಂತು ಒಂದು ಹೆಣ್ಣು ಗಂಡು ಸಮೃದ್ಧಿಯಾಗಿ ಬದುಕಲಿ ಅಂತ ಮಾಡ್ತಕ್ಕಂಥ ಎಷ್ಟೋ ಲಕ್ಷ ಕೋಟಿ ಖರ್ಚು ಮಾಡಿ ಮದುವೆ ಮಾಡೋ ಅಪ್ಪ ಅಮ್ಮಂದಿರು ಈ ಪ್ರಜ್ಞೆಯನ್ನು ಮಕ್ಕಳಿಗೋಸ್ಕರವಾಗಿ ಯಾಕೆ ದಾರಿ ಎರಿಬಾರ್ದು? ನೀವು ಹೆಣ್ಣು ಗಂಡಿಗೆ ದಾರಿ ಎರಿತಾ ಇದ್ದೀರ ಸ್ವಾಮಿ, ಅದಲ್ಲ. ನಿಮ್ಮ ಜೀವನದಲ್ಲಿ ನಡೆದಂತಹ ಘಟನೆಗಳು ಮದುವೆ ಮಾಡ್ತಕ್ಕಂಥ ಹೆಣ್ಣು ಗಂಡಿ ಜೀವನದಲ್ಲಿ ನಡಿಬಾರ್ದು ಅಂತಕ್ಕಂಥದ್ದನ್ನು ನೀವು ದಾರಿಯನ್ನು ಎರೆದು ಮುಂದೆ ದಾರಿ ಅಷ್ಟೇ ಸಿಗಲಿ ಅಂತ ಹೇಳಿ ನೀವು ದಾರಿ ಎರಿತಕ್ಕಂಥದ್ದು ಕನ್ಯಾದಾನವಾಗತ್ತೆ. ಪವಿತ್ರವಾದ ಎಲ್ಲದಕ್ಕಿಂತ ಕನ್ಯಾದಾನ ಶ್ರೇಷ್ಠವಾದದ್ದು. ಎಲ್ಲ ದೇವರು ನಾವು ಊಟ ಮಾಡ್ತಕ್ಕಂಥ ಅನ್ನ ಶ್ರೇಷ್ಠ. ಇವೆರಡು ಸತ್ಯವನ್ನು ತಿಳ್ಕೊಂಡ್ರೆ ಹೆಂಗಸು ಮನೆಯಲ್ಲಿ ಸದಾ ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಆಗತ್ತೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರಥಮ ರಾತ್ರಿಯಲ್ಲಿ ಚಂದ್ರನ ದರ್ಶನವನ್ನು ನೋಡಿದ ನಂತರ ಹೆಣ್ಣು ಗಂಡು ಅವರ ಒಂದು ಕೊಠಡಿ ಒಳಗಡೆ ಪ್ರವೇಶ ಮಾಡ್ತಕ್ಕಂಥದ್ದು, 3 ಜನ ಸುಮಂಗಲಿಯರ ಕೈಯಲ್ಲಿ ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದು. ಇದನ್ನು ಮಾಡಿಸಿ ಮತ್ತೆ ಬೆಳಿಗ್ಗೆ ಚಂದ್ರನನ್ನು ಮತ್ತೆ ಆ ಹೆಣ್ಣು ಗಂಡಿಗೆ ಹೇಳಿಸಿ ಚಂದ್ರೋದಯವನ್ನು ಆ ಹೆಣ್ಣು ಗಂಡಿಗೆ ತೋರಿಸಿದಾಗ ಅವರು ನಡ್ಕೊಂಡಂಥದ್ದು ಗೊತ್ತಿಲ್ಲದೆ ನಡೆದಿರ್ತಕ್ಕಂಥವು ಘಟನೆಗಳು, ಕುಟುಂಬದಲ್ಲಾಗಿರ್ತಕ್ಕಂತಹ ಹೇಳಿದ್ನಲ್ಲ ಗೋರಿ ಪೂಜೆ, ಆ ಪೂಜೆ, ಭೂತ ಪೂಜೆ, ಈ ಸಮಸ್ಯೆಗಳನ್ನು ಮಾಡಿರ್ತಕ್ಕಂಥ ಹೆಣ್ಣಿನ ಮನೇಲೋ ಗಂಡನ ಮನೇಲೋ ಅಥವಾ ಎರಡೂ ಮನೇಲಿ ಆಗಿರುತ್ತೆ. ಈ ಕರ್ಮ ನಿವಾರಣೆ ಮಾಡ್ತಕ್ಕಂಥದ್ದು ಒಂದು ಕರ್ಮದ ನಿವಾರಣೆಗೋಸ್ಕರವಾಗಿ ಬೆಳಿಗ್ಗೆ ಮೊದಲು ಚಂದ್ರ ದರ್ಶನ ಮಾಡಿ ಒಳಗಡೆ ಹೋಗಬೇಕು. ಬೆಳಿಗ್ಗೆ ಬೇಗ ಎದ್ದು 4ರಿಂದ 4:15 ಅವರು ರಾತ್ರಿಗೆ ಹೇಳಬೇಕು, ನೋಡಿಯಪ್ಪ ಬೆಳಗ್ಗೆ ಹೇಳಿಸ್ತೀವಿ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಆಮೇಲೆ ಮಲ್ಕೊಳ್ಳುವಂತೆ ಅಂತ ಹೇಳಿ ಮಲಗುವಾಗಿಲ್ಲ. ಆದರೂ ನಾವು ಪ್ರಯತ್ನ ಮಾಡಿ ಹೇಳಿಕೊಟ್ಟು ಅವರಿಗೆ ಚಂದ್ರ ದರ್ಶನ ಮಾಡಿ ಸ್ನಾನ ಮಾಡ್ತಕ್ಕಂಥದ್ದನ್ನು, ಸ್ನಾನದ ನಂತರ ಚಂದ್ರ ದರ್ಶನವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡಾಗ ಜೀವನ ಪರ್ಯಂತ ಹುಟ್ಟುವ ಸಂತಾನ ಆಗಲಿ ಅಥವಾ ದಾಂಪತ್ಯಕ್ಕಾಗಲಿ ಮನಃಶಾಂತಿಯನ್ನು ಉತ್ಪತ್ತಿಯಾಗ್ತಕ್ಕಂಥ ಚಂದ್ರ ದರ್ಶನ, ಪ್ರತ್ಯಕ್ಷ ದೇವರನ್ನು ದರ್ಶನ ಮಾಡೋದಕ್ಕೆ ಎಷ್ಟು ಅದ್ಭುತವಾದ ಒಂದು ವಿಚಾರ. ಇದೇನಕ್ಕೆ ಅಂದರೆ ಒಂದು ಧರ್ಮದಲ್ಲಿ ಒಂದು ಮಾತು ಹೇಳ್ತಾರೆ, ಮುಂಬಾಗಿಲು ಸೂರ್ಯನ ಬಾಗಿಲು ಇರ್ತಕ್ಕಂಥದ್ದು, ವಂಶವನ್ನು ಬೆಳೀತಕ್ಕಂಥ ಸೂರ್ಯನ ಬಾಗಿಲು ಅಂದರೆ ಮನೆಯ ಯಜಮಾನನಿಗಾಗಿ ಮುಂದಿನ ಬಾಗಿಲು, ಮನೆಯ ಒಡತಿಗಾಗಿ ಹಿಂದಿನ ಬಾಗಿಲು. ಯಾವ ಮನೆಯಲ್ಲಿ ಹಿಂದಿನ ಬಾಗಿಲಿಲ್ಲವೋ, ಯಾವ ಮನೆಯಲ್ಲಿ ಚಂದ್ರ ದರ್ಶನ ಆಗಲ್ವೋ ಆ ಮನೆಯಲ್ಲಿ ಹೆಣ್ಣಿಗೆ ಅನಾರೋಗ್ಯ ಪ್ರಾಪ್ತಿಯಾಗತ್ತೆ, ಇನ್ನೇನು ಬರಲ್ಲ. ಮೂತ್ರ ಮತ್ತು ಗುದದ್ವಾರದ ಸಮಸ್ಯೆಗಳು, ಹಿಂದಿನ ದ್ವಾರ ಪಶ್ಚಿಮ ದ್ವಾರ ಯಾರ ಮನೆಯಲ್ಲಿಲ್ವೋ ಅವರಿಗೆ ಈ ಸಮಸ್ಯೆ ಯಾವ ಕಾರಣಕ್ಕೂ ಕಾಡ್ತಾ ಇರುತ್ತೆ. ಇದಕ್ಕೆ ಎಷ್ಟೇ ಔಷಧ ತಗೊಂಡ್ರು, ಎಷ್ಟೇ ಪೂಜೆ ಮಾಡಿಸಿದ್ರು, ಎಷ್ಟೇ ಶಾಂತಿ ಮಾಡಿಸಿದ್ರು ಈ ಪರಿಹಾರ ತುಂಬ ಕಷ್ಟ ಆಗತ್ತೆ. ಜೀವನವೆಲ್ಲ ಔಷಧಿಯನ್ನೇ ತಗೊಂಡು ಬದುಕಬೇಕಾಗತ್ತೆ. ಇಂತಹ ಒಂದು ದುರಾದೃಷ್ಟ ನಮಗೆ ಆಗಬಾರ್ದು ಅಂದರೆ ಪ್ರತಿಯೊಂದು ಮನೆಯಲ್ಲೂ ದಯವಿಟ್ಟು ಹಿಂಬಾಗಿಲು ಮುಂಬಾಗಿಲು ಭಗವಂತ ಮಾಡಿರ್ತಕ್ಕಂಥ ನಮ್ಮ ದೇಹದಲ್ಲಿರ್ತಕ್ಕಂಥ ಹಿಂಬಾಗಿಲು ಮುಂಬಾಗಿಲು ಇದೆ ತಾನೆಮ್ಮ, ಸತ್ಯ ತಾನೇ? ಅದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಹಿಂಬಾಗಿಲು ಮುಂಬಾಗಿಲು ಅಂತ ಈಗ ಹೇಳ್ಕೊತಾರೆ ನಾವು. ನಮ್ಮ ದೇಹದಲ್ಲಿ ಹಿಂಬಾಗಿಲು ಮುಂಬಾಗಿಲು ಇದೆ ತಾನೆ, ಹಾಗೆ ನಮ್ಮ ಮನೆಗೆ ಹಿಂಬಾಗಿಲು ಮುಂಬಾಗಿಲು ಮಾಡಿದಾಗ ಇವೆರಡು ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಪರಿಹಾರ ಸಿಕ್ಕತ್ತೆ ಅಂತಕ್ಕಂತಹ ಒಂದು ವಿಚಾರ. ಇನ್ನು ಈ ಪ್ರಥಮ ರಾತ್ರಿ ವಿಶೇಷ ಆದರೆ ಪ್ರತಿದಿನದ ಶುಭರಾತ್ರಿಯ ರಹಸ್ಯ ಏನು? ಪ್ರಥಮ ರಾತ್ರಿದಾಯಿತು, ಎಷ್ಟು ಜನ ತಿಳ್ಕೊತಿರೋ ತಿಳ್ಕೊಳ್ಳಿ. ಯಾಕೆಂದರೆ ಅದಿದೆಯಲ್ಲ, ಆ ಪ್ರಥಮ ರಾತ್ರಿಗೆ ಎಷ್ಟು ನಾವು ಪ್ರಾಧಾನ್ಯತೆ ಕೊಡ್ತೀವಿ. ಮದುವೆ ಮಾಡೋದು ಮುಖ್ಯ ಅಲ್ಲ, ಆ ಪ್ರಥಮ ರಾತ್ರಿಗೆ ತಿಳ್ಕೊಳ್ಬೇಕಾದ ರಹಸ್ಯ ಇದೆಯಲ್ಲ, ಅದಕ್ಕೆ ಶಾಸ್ತ್ರಬದ್ಧವಾಗಿ ನಡ್ಕೊಳ್ಳೋದು ಇದೆಯಲ್ಲ, ಆ ದಿನ ಆ ಹೆಣ್ಣು ಗಂಡಿಗೆ ಯಾವ ರೀತಿ ರಿಪೇರಿ ಮಾಡಬೇಕು ಮಾನಸಿಕವಾಗಿ ದೈಹಿಕವಾಗಿ,
ಪ್ರತಿಯೊಂದು ಅರ್ಥ ತಿಳ್ಕೊಂಡು ಅವರಿಗೆ ಆ ಫೌಂಡೇಶನ್ ಹಾಕಿಕೊಟ್ರೆ ಜೀವನ ಪರ್ಯಂತ ಅವ್ರು ಅದನ್ನು ನೆನೆಸ್ಕೊಂಡು ಜೀವನ ಪರ್ಯಂತ ನೆಮ್ಮದಿಯಾಗಿರ್ತಾರೆ. ನಮಗೆ ಆ ಪಿಕ್ಚರ್ ಪೂರ್ತಿ ಕ್ಲೋಸ್ ಎಲ್ಲ ಆಯಿತು ಮಾಡ್ಕೊಳ್ತಾರೆ, ಹೆಂಗೋ ತಿಳ್ಕೊಂಡವ್ರೆ ಏನೋ ಅಂದ್ಕೊಂಡ, ಇದೆಲ್ಲ ನಡೆಯಲ್ಲ. ನಮ್ಮ ಪ್ರಯತ್ನ ಏನು ಅಂದರೆ ಚಿಕ್ಕವರಿಗೆ ದೊಡ್ಡವರಾದವ್ರು ಹೇಳ್ಕೊಡ್ಬೇಕು, ಈ ರೀತಿ ನಡ್ಕೋಬೇಕು ಅಂತ. ಇನ್ನು ಶುಭರಾತ್ರಿಗೆ ಬಂದ್ಬಿಡೋಣ. ಏನೋ ಬೆಳಗಿಂದ ಒತ್ತಡ, ಹಿಂಸೆ, ಮನಸ್ಸು ಸರಿ ಇಲ್ಲ, ಕೆಲಸ ಪ್ರಯೋಜನ ಇಲ್ಲ, ದುಡ್ಡು ಬರಲಿಲ್ಲ ಇರುತ್ತೆ, ಮತ್ತು ಮನೆಗೆ ಸರಿಗೆ ಟೈಮ್ ಬರಲಿಲ್ಲ ನಮ್ಮ ಯಜಮಾನರು, ಹೆಣ್ಗಿರುತ್ತೆ. ಏನೋ ಒಂದು ಸಣ್ಣ ಪುಟ್ಟ ಕಾರಣ ರಾತ್ರಿ ಮಲಗಕ್ಕೆ ಮುಂಚೆ ಮನಸ್ತಾಪ ಸಾಧ್ಯತೆಯಾಗಿ ಇರ್ತಕ್ಕಂಥ ಸಾಧ್ಯ. ಯಾಕದು ಬರುತ್ತೆ ಸಮಸ್ಯೆ? ಪ್ರಥಮ ರಾತ್ರಿಯಲ್ಲಿ ಯಾವ ಕಾರಣಕ್ಕೂ ಇದು ಮಾಡ್ಕೊಂಡಿಲ್ಲ, ಇದು ತಿಳ್ಕೊಂಡಿಲ್ಲ, ಈಗ ನಾನು ಹೇಳಿದ್ದನ್ನು ಮಾಡದೇ ಇರತಕ್ಕಂಥವ್ರಿಗೆ ಜೀವನ ಪರ್ಯಂತ ಮನಃಶಾಂತಿ ಸಿಕ್ಕಲ್ಲ. ಅಪ್ಪ ಅಮ್ಮ ಮಾಡಿಲ್ಲ, ಯಾರು ಅಪ್ಪ ಅಮ್ಮ, ಹೆಣ್ಣು ಗಂಡಿನ ಅಪ್ಪ ಅಮ್ಮ ಮಾಡಿಲ್ಲ, ಗೊತ್ತಿಲ್ಲ, ಹೇಳಿಲ್ಲ, ಇವರು ಮಾಡಿಲ್ಲ, ಮನಃಶಾಂತಿ ಇಲ್ಲ. ಗಂಡ ಹೆಂಡತಿ ಹೊಂದಾಣಿಕೆ ಮಾಡಿಕೊಂಡು ಕೂಡ್ಕೊಂಡಿರಿ ಅಂದರೆ ಎಲ್ಲಿಂದ ಕೂಡ್ಕೊಂಡಿರೋದು? ಇಲ್ಲಿ ಗಣಕೂಟ 36, ಅಲ್ಲಿ 36 ಬಂದರೂ ಇಲ್ಲ, 42 ಬಂದರೂ ಕೂಡಕ್ಕೆ ಅವಕಾಶನೇ ಆಗಿಲ್ಲ. ಅಂದರೆ ಈ ಸಮಸ್ಯೆಯನ್ನು ಈಗ ನಾವು ಇವರಿಗೆ ಮುಂದಕ್ಕಾದರೂ ಅನುಕೂಲ ಆಗಲಿ ಅಂತ ಹೇಳಿ ಶುಭರಾತ್ರಿಯನ್ನು ನಾವು ಹೇಳ್ಕೊಡ್ಬೇಕಾದಂಥ ಕರ್ತವ್ಯ ದೊಡ್ಡವ್ರದ್ದೇನಪ್ಪ ಅಂತ ಹೇಳಿದ್ರೆ, ಮದುವೆ ಅಂತಕ್ಕಂಥ ವಿಚಾರಕ್ಕೆ ಬಂದು ಈಗ ಊಟ ವಿಷಯಕ್ಕೆ ಬರೋಣ. ಪ್ರತಿದಿನ ಊಟ ಮಾಡ್ತಕ್ಕಂಥದ್ದು ಚಂದ್ರ ಉದಯದ ಸಮಯದಲ್ಲಿ ಗಂಡು ಹೆಣ್ಣು ಮಕ್ಕಳಾಗ್ತಕ್ಕಂಥವ್ರು ಚಂದ್ರೋದಯದ ಸಮಯದಲ್ಲಿ ಇದು ಅತಿ ಮುಖ್ಯವಾದ ಪೂಜೆ. ಒಳ್ಳೆಯ ಸಂತಾನವನ್ನು ಪಡಿಬೇಕು, ಗಂಡ ಹೆಂಡತಿ ಅನ್ಯೂನ್ಯವಾಗಿರಬೇಕು, ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಹೆಂಡತಿ ಹೇಳೋದು ಗಂಡ ಕೇಳಬೇಕು, ಗಂಡ ಹೇಳೋದು ಹೆಂಡತಿ ಕೇಳಬೇಕು, ಇದು ಎಲ್ಲರಿಗೂ ಬೇಕು. ಈ ಬೇಕು ಅನ್ನೋದಕ್ಕೆ ಯಾವ ರೀತಿಯ ವ್ರತವನ್ನು ಮಾಡಬೇಕು ಗೊತ್ತಿಲ್ಲ ಮಾಡ್ತಾ ಇದ್ದಾರೆ, ನೂರಾರು ಸಾವಿರಾರು ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಹೌದಾ? ಆದರೆ ಅದಕ್ಕೂ ಸಂಬಂಧ ಇಲ್ಲ. ಸಾಂಬಾರಿಗೆ ಉಪ್ಪು ಕಮ್ಮಿ ಇರೋದು, ಟೊಮೆಟೊ ಹಣ್ಣು ಹಾಕಿದ್ರೆ ಹೆಂಗೆ, ಖಾರ ಹಾಕಿದ್ರೆ ಹೆಂಗೆ, ಈರುಳ್ಳಿ ತುರಿದು ಹಾಕಿದ್ರೆ ಹೆಂಗೆ, ಈ ರೀತಿ ಯೋಚನೆ ಮಾಡು. ಯಾಕೆ ಅಂದರೆ ಉಪ್ಪು ಹಾಕೋದು ಮರ್ತಿದ್ದೀನಿ ಅಂತ ಜ್ಞಾಪಕ ಇರಲ್ಲ. ಹಾಗೆ ದಾಂಪತ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಚಂದ್ರ, ಮನಸ್ಸಿನ ಕಾರಕ, ಎಲ್ರಿಗೂ ಗೊತ್ತಿದೆ. ಆ ಮನಸ್ಸು ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ನಾವು ಮನಸ್ಸನ್ನು ಹಿಡಿಯುವಂಥ ಶಕ್ತಿ ನಮಗೆ ಬೇಕು. ಮನಸ್ಸಿನ ಕೈಗೆ ನಾವು ದಾಸನ ಆಗಬಾರ್ದು, ಗುಲಾಮಗಿರಿಯಾಗಿ ಸಿಕ್ಕಾಕೋಬಾರ್ದು. ಮನಸ್ಸಿನ ಕೈಗೆ ಮನಸ್ಸು ನಮ್ಮ ಕೈಯಲ್ಲಿ ಹಿಡಿಯುವಂಥ ಶಕ್ತಿ ಬರಬೇಕಂದ್ರೆ ಚಂದ್ರನ ಆರಾಧನೆ ಅತಿ ಮುಖ್ಯ. ನಾವು ಚಂದ್ರನ ಆರಾಧನೆ ದಯವಿಟ್ಟು ಕೂತ್ಕೊಂಡು ಯೋಚನೆ ಮಾಡಿ, ಮದುವೆ ಆಗಿರೋರು, ಮಕ್ಕಳಾಗಿರೋರು, ಮೊಮ್ಮಕ್ಕಳಾಗಿರೋರು, ಚಂದ್ರನ ದರ್ಶನ, ಚಂದ್ರನ ಪೂಜೆ ನಾವು ಪೂಜೆ ಮಾಡ್ತಕ್ಕಂಥದ್ದಲ್ಲ. ಚಂದ್ರನ ನೋಡೋ ಅಭ್ಯಾಸನೇ ಇಲ್ಲ ನಮಗೆ. ನಮ್ಮ ಮನೆಗೆ ಚಂದ್ರ ಬೇಕು, ಆ ಬೆಳಕು ಬೀಳಬೇಕು ಅನ್ನೋ ಸತ್ಯನೇ ನಮಗೆ ಗೊತ್ತಿಲ್ಲ. ಎಷ್ಟು ಜನ ಗೊತ್ತಮ್ಮ ಇದು? ನಿಜಕ್ಕೂ ಇಲ್ಲ ಗುರುಗಳೇ, ಸೂರ್ಯನಿಗಷ್ಟೇ ಪ್ರಾಧಾನ್ಯತೆ ಇರೋ. ನಾವು ಒಂದೇ ಹಿಡ್ಕೊಂಡಿರೋದು ಸೂರ್ಯನ ಬೆಳಕು ಬಂದರೆ ಸರಿ ಅಂತ. ಚಂದ್ರ ಬೇಡವಾ? ನೆಮ್ಮದಿ ಬೇಡವಾ? ನಿದ್ದೆ ಚೆನ್ನಾಗಿ ಆಗಬಾರ್ದಾ? ಮನಃಶಾಂತಿ ಸಿಗಬಾರ್ದಾ? ಬೆಳಿಗ್ಗೆ ಬೇಗ ಹೇಳಕ್ಕೆ ಮನಸ್ಸಾಗಬಾರ್ದಾ? ಇದೆಲ್ಲವೂ ಕೂಡ ಚಂದ್ರನಿಂದನೇ ಸಾಧ್ಯ. ಅದಕ್ಕೋಸ್ಕರವಾಗಿ ಈ ಚಂದ್ರನನ್ನು ನಾವು ಎಷ್ಟು ಪ್ರಾಧಾನ್ಯವಾಗಿ ಬಳಸ್ತೀವಿ. ಸ್ವಲ್ಪ ಸಡನ್ನಾಗಿ ಏನಾರು ವ್ಯತ್ಯಾಸ ಆದರೆ ಚಂದ್ರ ಟೈಮ್ ಚೆನ್ನಾಗಿಲ್ಲ, ಬೇಗ ಆಕ್ಸಿಡೆಂಟಾಗಿ ಹೋಗ್ಬಿಟ್ರು ಅಂತ ಹೇಳ್ತೀವಿ. ದುರಂತವನ್ನು ಬಳಸೋದಕ್ಕೆ ಚಂದ್ರಗ್ರಹನೇ ತಗೊಳ್ಳೋದು. ಅಂಥ ಅದ್ಭುತವಾದ ಚಂದ್ರನನ್ನು ನಾವು ಯಾಕೆ ಪ್ರೀತಿಸಬಾರ್ದು, ಗೌರವಿಸಬಾರ್ದು? ಅದಕ್ಕೋಸ್ಕರವಾಗಿ ಚಂದ್ರೋದಯಕ್ಕೆ ಊಟವನ್ನು ಮಾಡುವ ಗಂಡ ಹೆಂಡತಿ ಜೊತೆಯಲ್ಲಿ ಮಾಡೋದು. ಗಂಡ ಒಂದ್ಸಲ ಹೆಂಡತಿ ಒಂದ್ಸಲ ಮಾಡಿದ್ರೆ ಆಗಲ್ಲ. ಇಬ್ಬರು ಜೊತೆಯಲ್ಲೇ ಚಂದ್ರನ ದರ್ಶನ ಮಾಡಿ ಊಟ ಮಾಡ್ತಕ್ಕಂಥ ಪದ್ಧತಿ ಇವತ್ತಿಂದನೇ ಶುರು ಮಾಡಿ. ನಿಮಗೆ ಎಷ್ಟು ಖುಷಿ ಕೊಡುತ್ತೆ ನೋಡಿ. ಚಂದ್ರೋದಯದಲ್ಲಿ ದಂಪತಿಗಳ ಊಟ, ನಂತರ ಕರೆಕ್ಟಾಗಿ ರಾತ್ರಿ 9 ಗಂಟೆಗೆ, 6:30ಯಿಂದ 9 ಗಂಟೆಗೆ 2:30 ಗಂಟೆ ಸಮಯ ಆಯಿತು. ಆ ಸಮಯಕ್ಕೆ ಚಂದ್ರನನ್ನು ಇಬ್ಬರು ದರ್ಶನ ಮಾಡಬೇಕು. ಯಾರು? ಗಂಡ ಹೆಂಡತಿ ಕುಟುಂಬ ಸಮೇತ ಮಕ್ಕಳಾಗಿದ್ರು ಅವ್ರಿಗೂ ಕೂಡ ಆ ಚಂದ್ರನನ್ನು ನೋಡಿ, ಅದರಲ್ಲೂ ಮೇಲೇನಾದ್ರು ಜಾಗ ಇದೆ ಅಂತಂದರೆ ಅವರು ಅದೃಷ್ಟವಂತರು. ಎಲ್ಲಿ? ಮಾಡಿ ಮೇಲೆ ಜಾಗ ಇದ್ದರೆ ಬರೀ ಖಾಲಿ ಪಾಳ್ ಜಾಗ ಅಲ್ಲ, ಮೇಲೆ ಹೆಂಚು ಕೌಚ್ಕೊಂಡಿರ್ಬೇಕು. ಯಾಕೆ ಅಂದರೆ ಬರೇ ಪಾಳ್ ಜಾಗದಲ್ಲಿ ಹೋದ್ರೆ ಏನು ಪ್ರಯೋಜನ ಇಲ್ಲ. ಸಾಯಂಕಾಲ ಗಂಡ ಹೆಂಡತಿ ಇಬ್ಬರು ಗಂಧ ಹಚ್ಕೊಳ್ಳೋ ಪ್ರಯತ್ನ ಇರಬೇಕು. ಆ ಗಂಧವನ್ನು ಹಚ್ಕೊಳ್ತಕ್ಕಂಥದ್ದು, ಹಣೆಗೆ ಹಚ್ಕೊಳ್ತಕ್ಕಂಥ ಅಭ್ಯಾಸ ಯಾರಿಗಿರುತ್ತೋ ಮನಸ್ಸಲ್ಲಿ ಇರ್ತಕ್ಕಂತಹ ಕಲ್ಮಶಗಳೆಲ್ಲ ದೂರ ಆಗಿ ರಕ್ತ ಚಲನೆ ತುಂಬ ಸರಾಗವಾಗಿ ದೇಹದಲ್ಲಿ ಸರಳಕರಣೆ ಆದಾಗ ತಂಪಾದ ನಿದ್ದೆ ಬರುತ್ತೆ. ರಾತ್ರಿ ಹೊತ್ತು ಗಂಧವನ್ನು ಹಚ್ಕೊಂಡವರು ಪುಣ್ಯವಂತರು, ಅದೃಷ್ಟವಂತರು,
ಕೋಟಿವಂತರು. ಯಾಕೆ? ಅದಕ್ಕೆ ಸಮ ಯಾವುದು, ಚಿನ್ನಕ್ಕೆ ಸಮ ಯಾವುದು ಅಂದರೆ ಶ್ರೀಗಂಧ. ಚಿನ್ನದ ಒಡವೆಗೆ ಹತ್ತಿರವಾದದ್ದು ಶ್ರೀಗಂಧ. ಯಾವ ಗಂಡ ಹೆಂಡತಿ ಹಚ್ಕೋತಾರೋ ಇದನ್ನು ಹಚ್ಕೊಂಡು ಮಾಡಿ ಮೇಲೆ ಕೂತ್ಕೊಂಡು ಗಂಡ ಹೆಂಡತಿ ಚಂದ್ರ ನಕ್ಷತ್ರಗಳನ್ನ ದರ್ಶನ ಮಾಡ್ತಾ ಆಕಾಶವನ್ನು ನೋಡ್ಕೊಂಡು ಒಂದು 10-15 ನಿಮಿಷ ಎಷ್ಟು ಖುಷಿಯಾಗಿ ನಗುತ್ತಾ ಹೋಗಿ ಮಲಕ್ಕೊಂಡ್ರೆ ಅದರಂಥ ಸ್ವರ್ಗ ಪ್ರಪಂಚದಲ್ಲಿ ಗಂಡ ಹೆಂಡತಿ ಪ್ರಪಂಚದಲ್ಲಿ ಇನ್ನೂ ಸಿಗಲ್ಲ. ಹೇಗಿರುತ್ತೆ? ನಿಜಕ್ಕೂ ಕೇಳೋಕೆ ಖುಷಿ ಆಗ್ತಿದೆ ಗುರುಗಳೇ. ಅಲ್ಲ, ಎಷ್ಟರ ಮಟ್ಟಕ್ಕೆ ಸರಿ ಇದು. ನಾವೇನು ಪೂಜೆ ಮಾಡೋಕ್ಕೆ ಏನೂ ಇಲ್ಲ, ಅಲ್ಲಿ ದರ್ಶನ ಮಾಡೋ ಭಾಗ್ಯ ಸಾಕು. ಬೆಳಿಗ್ಗೆ ಹೊತ್ತು ಸೂರ್ಯೋದಯವನ್ನು ನೋಡ್ತಕ್ಕಂಥ ಗಂಡ ಹೆಂಡತಿಗೆ ಸುವರ್ಣ ಬೆಳಕು. ಸೂರ್ಯನ್ಗೆ ಏನು ಹೇಳ್ತಾರೆ? ಸುವರ್ಣ ಬೆಳಕು. ಸುವರ್ಣ ಬೆಳಕು. ಆ ಬೆಳಕನ್ನು ನೋಡಿ ಜಲವನ್ನು ನೀರನ್ನು ಎತ್ತಿಕೊಂಡಾಗ ಅದು ಸುವರ್ಣ ಜಲ. ಆ ಸಮಯದಲ್ಲಿ ಸುವರ್ಣ ಕಿರಣ ನಮ್ಮ ದೇಹದ ಮೇಲೆ ಬೀಳ್ತಕ್ಕಂತಹ ಸತ್ಯ, ಮತ್ತು ಆ ಸಮಯದಲ್ಲಿ ಕುಡಿತಕ್ಕಂಥ ನೀರು ಸುವರ್ಣ ಜಲವಾಗಿರ್ತಕ್ಕಂಥ ಸತ್ಯವನ್ನು ಬೆಳಿಗ್ಗೆ ಸೂರ್ಯೋದಯಕ್ಕೆ, ಸಂಜೆ ಚಂದ್ರೋದಯಕ್ಕೆ ನಮಸ್ಕಾರ ಮಾಡ್ತಕ್ಕಂಥ ಗಂಡ ಹೆಂಡತಿ ಇದ್ದಾರೆ ನಮ್ಮ ದೇಶದಲ್ಲಿ ಅಂದರೆ ಅವರಂಥ ಅದೃಷ್ಟವಂತರು ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಇದನ್ನು ಮದುವೆ ಮಾಡಿಸ್ತಂಥ ಪುಣ್ಯಾತ್ಮರು ಯಾರು ಗಂಡು ಹೆಣ್ಣಿಗೆ ಹೇಳ್ಕೊಡ್ತಾರಾ ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತಲತಲಾಂತರದಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಮದುವೆ ಶಾಸ್ತ್ರ ಮಂತ್ರ ಎಲ್ಲವನ್ನೂ ಮಾಡಿಸಿರತಕ್ಕಂಥ ಬುದ್ಧಿವಂತರುಗಳು ಒಂದು ಹೆಣ್ಣು ಗಂಡು ನೆಮ್ಮದಿಯಾಗಿರಬೇಕು, ಒಂದು ಒಳ್ಳೆ ಮಗು ಪಡೆಯೋದಕ್ಕೆ ಏನು ದರ್ಶನ ಮಾಡಬೇಕು ಅಂತ ಹೇಳ್ಕೊಡುವಂಥ ಒಂದು ಯಾಕೆ ಈ ವಿಚಾರ ಇಲ್ಲಿವರೆಗೂ ಆಗಲಿಲ್ಲ ಅಂದರೆ ಅದು ಕಾಲ ಕೂಡು ಬಂತ ಏನೋ ಇವತ್ತು ನಿಮ್ಗಳ ಕಿವಿಗೆ ಬೀಳ್ತಾ ಇದೆ. ಅದನ್ನು ಇವತ್ತಿಂದನೇ ಕೂಡ ನೀವು ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಪ್ರಯತ್ನ ಮಾಡೋದೇ ಆದರೆ ಏನು ಮಾಡಬೇಕು? ಬೆಳಗ್ಗೆ ಸೂರ್ಯೋದಯ, ಸಂಜೆ ಚಂದ್ರೋದಯ. ಎಷ್ಟು ಅರ್ಥಗರ್ಭಿತವಾಗಿದೆ ಲೆಕ್ಕ ಹಾಕ್ಕೊಳ್ಳಿ. ತಂದೆ ವಂಶಕ್ಕೆ, ತಾಯಿ ವಂಶಕ್ಕೆ, ಸತ್ತಿರೋರ ವಂಶಕ್ಕೆ ಅವರಿಗೆ ಮುಕ್ತಿ ಸಿಗಬೇಕು, ಮೋಕ್ಷ ಸಿಗಬೇಕು ಅಂದರೆ ನೋಡಿ ಇದನ್ನು ಮಾಡ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಂಡ್ರೆ ಎಷ್ಟು ಸರಳವಾಗಿದೆ. ಸ್ವಲ್ಪ ಯೋಚನೆ ಮಾಡಿ. ಮನೆ ಕಟ್ಟೋರು, ಮುಂದಕ್ಕೆ ಮನೆ ಕಟ್ಟೋರು ಈ ಚಂದ್ರನ ಮನೆ ಒಳಗಡೆ ಹೇಗೆ ಕೂರಿಸ್ಕೋಬೇಕು ಅಂತ ಮಾಡಬಹುದು. ಈ ಕಟ್ಬಿಟ್ಟಿರೋರು ಯೋಚನೆ ಮಾಡಬೇಡಿ. ಯಾಕೆಂದರೆ ಎಲ್ಲ ತಗಲ್ಕೊಂಡ್ಬಿಟ್ಟಿರ್ತದಲ್ಲ. ಮುತ್ತು ಕೊಡುವ ಮನೆಗೆ ಚಂದ್ರ ಬರಲ್ಲ, ಸೂರ್ಯನೂ ಬರಲ್ಲ, ಚಂದ್ರನೂ ಬರಲ್ಲ. ಯಾಕೆಂದರೆ ಅಡ್ಜಸ್ಟ್ಮೆಂಟು, ಕ್ವಾರ್ಟರ್ಸು, ಅಪಾರ್ಟ್ಮೆಂಟು ಇವೆಲ್ಲ ಏನೂ ಹೇಳೋಕ್ಕಾಗಲ್ಲ. ಅವರವ್ರ ಅನುಕೂಲ ತಕ್ಕಂತೆ ಮಾಡ್ಕೊಂಡಿರ್ತಾರೆ. ಅದಕ್ಕೆಲ್ಲ ನಾನು ಹೇಳಲಿಕ್ಕಾಗಲ್ಲ, ಅದು ನಿಮ್ಮನ್ನ ವೈಯಕ್ತಿಕವಾದ ವಿಷಯ. ಆದರೆ ಶಾಸ್ತ್ರಾಧಾರಿತವಾದ ಬದುಕು ಬೇಕು ಅಂದರೆ ಶಾಸ್ತ್ರಾಧಾರಿತವಾದ ಮನೆಯನ್ನು ಕಟ್ಕೊಳ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಾವು ಹೋಗಬೇಕಾಗತ್ತೆ. ಅದಕ್ಕೆ ಕಟ್ಟಿರೋರು ಯೋಚನೆ ಮಾಡೋದನ್ನು ಬಿಟ್ಟು ಕಟ್ಟೋರು ಇದನ್ನು ಯಾವ ರೀತಿ ಅನುಸರಿಸ್ಕೊಂಡು ಕಟ್ಟಿದ್ರೆ ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಇರಬಹುದಾ ಅಲ್ಲ ಇರ್ತೀರಾ, ಈ ಸತ್ಯವನ್ನು ಇವತ್ತು ಮುಂದೆ ಇಟ್ಟಿದೆ. ಗುರುಗಳಿಂದ ಚಂದ್ರದರ್ಶನ ಸೂರ್ಯ ದರ್ಶನ ಮಾಡುವಂಥವರಿಗೆ ಯಾವುದೇ ರೀತಿಯಾದಂಥ ಈ ರಾಹುಕೇತು ದೋಷ ಅನ್ನುವಂಥದ್ದು ಇರಲ್ವಾ ಗುರುಗಳೇ? ಈ ಕೆಲವೊಬ್ರಿಗೆ ಅನಿಸಿರುತ್ತೆ ಗುರುಗಳೇ, ಎಷ್ಟು ವ್ರತ ಪೂಜೆ ಮಾಡಿ ಏನೂ ಸರಿ ಹೋಗದೆ ಇರೋದು ದಾಂಪತ್ಯದಲ್ಲಿ, ಕೇವಲ ಇದೆರಡು ದರ್ಶನ ಮಾಡೋದ್ರಿಂದ ಸಿಗುತ್ತಾ ಅನ್ನುವಂಥದ್ದು ಒಂದು ಸ್ಥಿತಿಯಲ್ಲಿ ಇರ್ತಾರೆ ಗುರುಗಳೇ ಜನಗಳು. ಇದಕ್ಕೆ ನಿಮ್ಮ ಉತ್ತರ? ಇಲ್ಲಿ ಒಂದು ತುಂಬ ಅದ್ಭುತವಾದ ಒಂದು ಪ್ರಶ್ನೆ ಕೇಳಿದ್ದೇನೆ. ಏನು ಈ ದೋಷ ಅಂತಕ್ಕಂಥದ್ದು ಇಲ್ಲಿವರೆಗೂ ತಿಳ್ಕೊಂಡಿರ್ತಕ್ಕಂಥದ್ದು ಮಾಡ್ತಕ್ಕಂಥ ವಿಚಾರಕ್ಕೆ ಲೆಕ್ಕ ಹಾಕಿದ್ರೆ ಇದು ಯಾವ ರೀತಿ ಎಲ್ಲಿವರೆಗೂ ಕಾಡಿಸ್ಬಹುದು? ತುಂಬ ಅಮೂಲ್ಯವಾದ ಪ್ರಶ್ನೆ. ಏನು ಮಗುವಿನಲ್ಲಿ ಪದೇ ಪದೇ ಜ್ವರ ಬರ್ತಾ ಇರುತ್ತೆ ಅಂತಕ್ಕಂಥ ವಿಚಾರ 2 ದಿನದಿಂದ ಕೂಡ ಇದನ್ನೇ ಹೇಳ್ತಾ ಇದ್ದೀನಿ. ಪದೇ ಪದೇ ಜ್ವರ ಬರ್ತಕ್ಕಂತಹ ವಿಚಾರದಲ್ಲಿ ಇರ್ತಕ್ಕಂತಹ ಒಂದು ರಹಸ್ಯ ಏನಂತಂದರೆ ಮೂತ್ರ ಪಿಂಡ ಅಂತಕ್ಕಂಥದ್ದು, ಮೂತ್ರದ್ವಾರ ಅಂತಕ್ಕಂಥದ್ದು ಶುದ್ಧೀಕರಣವಿಲ್ಲದ ಒಂದು ಸಂದರ್ಭಕ್ಕೆ ಪ್ರತಿಯೊಬ್ಬರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ದೇಹಶಾಸ್ತ್ರದ ಮೂಲಕವಾಗಿ ಮಾತಾಡ್ತಾ ಇದ್ದೀನಿ, ನಾನು ಡಾಕ್ಟರ್ ಓದಿಲ್ಲ. ದೇಹಶಾಸ್ತ್ರ ಮನಃಶಾಸ್ತ್ರದ ಮೂಲಕವಾಗಿ ನಾನು ಮಾತಾಡೋದು. ಕಾರ್ಯಕ್ರಮದಲ್ಲಿ ಯಾವುದೇ ವಿಚಾರ ಬಂದರೂ ದೇಹಶಾಸ್ತ್ರದ ಬಗ್ಗೆ ಮನಃಶಾಸ್ತ್ರದ ಬಗ್ಗೆ ಮಾತ್ರ. ನಾನು ಯಾವುದೋ ಡಾಕ್ಟರ್ ಓದಿ ಔಷಧಿ ಕೊಡ್ತಕ್ಕಂಥ ವಿಚಾರ ಅಲ್ಲ. ದೇಹವನ್ನು ಗುರುತಿಸುವುದು, ಮನಸ್ಸನ್ನು ಗುರುತಿಸುವುದು, ಇವೆರಡನ್ನು ಒಂದು ಮಾಡುವುದು ಇದೇ ಮೂಲ ಧರ್ಮವಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ. ಯಾಕೆ ಇದನ್ನು ಹೇಳಿದ್ದೀನಿ ಅಂದರೆ ಯಾವ ಲೆಕ್ಕದಲ್ಲಿ ಹೇಳ್ತಾರೆ, ಯಾವ ಆಧಾರದಲ್ಲಿ ಹೇಳ್ತಾರೆ ಅಂತ ಕೆಲವ್ರಿಗೆ ಅನುಮಾನ ಇದೆ. ಯಾವ ಮೂಲಕ ಹೇಳ್ತಾರೆ ಇವರು ಅಂತ ಅದಕ್ಕೆ ತಿಳಿಸಿದ್ದೀನಿ. ಯಾಕೆ ಅಂತಂದರೆ ದೇಹಶಾಸ್ತ್ರ ಮನಃಶಾಸ್ತ್ರ ಪ್ರತಿಯೊಂದಕ್ಕೂ ಒಂದು ಶಾಸ್ತ್ರ ಅಂತ ಇದೆ. ನೀರು ಕುಡಿಯೋದಕ್ಕೂ ಶಾಸ್ತ್ರ, ಊಟ ಮಾಡೋದಕ್ಕೂ ಶಾಸ್ತ್ರ, ಮನುಷ್ಯ ಕೂತ್ಕೊಳ್ಳೋದು ಶಾಸ್ತ್ರ, ಮಾತನಾಡುವ ಪದ್ಧತಿಗೆ ಶಾಸ್ತ್ರ, ಪ್ರತಿಯೊಂದಕ್ಕೂ ಶಾಸ್ತ್ರ. ಆದರೆ ನಾವು ಶಾಸ್ತ್ರವನ್ನು ಶಸ್ತ್ರವನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಶಾಸ್ತ್ರ ಏನಾಗ್ಬಿಟ್ಟಿದ್ದೀವಿ ನಾವು? ಶಸ್ತ್ರವನ್ನಾಗಿ. ಅಂದರೆ ನಮ್ಮ ಚಾಕು ತಗೊಂಡು ನಾವೇ ಕೈ ಕುಯ್ಕೊಳ್ಳೋದು. ಬೇಜಾರಲ್ಲಮ್ಮ,
ಮಾತಾಡ್ಕೊಂಡು ಸುಮ್ಮನೆ ಹಿಂಗೆ ಅಂತಾರೋ ಕೈ ಕುಯ್ಕೊಳ್ಳೋದು, ಅಯ್ಯೋ ಕೈ ಕುಯ್ಕೊಂಡ್ಬಿಟ್ನಲ್ಲ ಅಂತ. ಅಂದರೆ ನಮ್ಮ ಕಾಲಿನ ಮೇಲೆ ನಾವೇ ಕಲ್ಲು ಹಾಕ್ಕೊಳ್ಳೋ ವಿಚಾರಕ್ಕೆ ನಾವು ಈಗಿನ ಶಾಸ್ತ್ರ ಮಾಡ್ಕೊಂಡಿದ್ದೀವಿ. ಅದು ನಿಜವಾಗ್ಲೂ ಅಲ್ಲ. ಯಾಕೆ ಅಂದರೆ ನಾವು ತಿಳ್ಕೊಳ್ತಕ್ಕಂತಹ ವಿಚಾರದಲ್ಲಿ ವಿವೇಕ ಅಂತಕ್ಕಂಥ ವಿಚಾರಕ್ಕೆ ಹೋಗಿಲ್ಲ. ಆ ಕಾರಣದಿಂದಾಗಿ ಯಾರೋ ಹೇಳೋದನ್ನು ಹಿಡ್ಕೊಂಡು ನಾವು ಅದನ್ನು ಶಾಸ್ತ್ರ ಅಂತಕ್ಕಂಥ ಅರ್ಥ ಗೊತ್ತಿಲ್ಲದೆ ನಾವು ಬದುಕೋ ಮಟ್ಟಕ್ಕೆ ಹೊರಟೋಗಿದ್ದೀವಿ. ಅದಕ್ಕೋಸ್ಕರವಾಗಿ 42 ವರ್ಷದವರೆಗೂ ಈ ದೋಷ ಮಗುವಿನಲ್ಲಿ ಯೂರಿನ್ ಕರೆಕ್ಟಾಗಿ ಪಾಸ್ ಆಗ್ತಾ ಇಲ್ಲ, ಹೊಟ್ಟೆ ಗಟ್ಟಿ ಇದೆ. ಇವತ್ತು ನೋಡ್ಕೊಳ್ಳಿ ಎಷ್ಟೋ ಮಕ್ಕಳುಗಳಿಗೆ ಸಮಸ್ಯೆ ಇದೆ, ಗೊತ್ತಿಲ್ಲ ನಮಗೆ. ನಾವು ಹಾಸ್ಪಿಟ್ಲಿಗೆ ಹೋದಾಗಲೇ ನಮ್ಗೆ ಗೊತ್ತಾಗೋದು ಮಗು ಈ ಸಮಸ್ಯೆ ಇದೆ ಅಂಥೇಳಿ. ಅದಕ್ಕೋಸ್ಕರವಾಗಿ ಯೂರಿನ್ ಮೋಷನ್ ಪಾಯಿಂಟು ಮಕ್ಕಳ ಆರೋಗ್ಯ, ಅಭಿವೃದ್ಧಿ, ನೆಮ್ಮದಿ, ಆಯಸ್ಸಿಗೆ ಬೇಕಾಗಿರ್ತಕ್ಕ ಇವೆರಡು ಸತ್ಯ, ಹೌದಾ ಅಲ್ವಾ? ಖಂಡಿತ ಹೌದು. ಇವೆರಡೂ ಇರ್ತಕ್ಕಂಥದ್ದೇ ರಾಹುಕೇತು ದೋಷದಲ್ಲೇ ಸೇರಿರುತ್ತೆ. ಈ ರಾಹುಕೇತು ದೋಷ ಅಂದರೆ ಪೂಜೆ ಮಾಡೋದ್ರಿಂದ ಸರಿ ಮಾಡೋಕ್ಕಾಗಲ್ಲ. ನಾವು ಪೂಜೆ ಮಾಡ್ಕೊಂಡೇ ಬದುಕ್ತಾ ಇದ್ದೀವಿ, ಶಾಂತಿ ಮಾಡೇ ಬದುಕ್ತಾ ಇದ್ದೀವಿ. ಯಾಕೆ ನಾವು ಹೇಳೋರೆ ನಾವು ಮಾಡ್ತಾ ಇದ್ದೀವಿ. ಗುರುಗಳೇ, ಹಾಗಿದ್ರೆ ರಾಹುಕೇತು ಅನ್ನುವಂಥದ್ದು ಗ್ರಹಗಳ ಹೌದಾ ಅಲ್ವಾ ಗುರುಗಳೇ? ಇಲ್ಲಿ ಒಂದು ವಿಷಯ, ಗ್ರಹಗಳ ಅಲ್ಲ ಅಂತ ನಾನು ಹೇಳ್ತಿಲ್ಲ. ಓಕೆ, ಒಪ್ಕೊಂಡಿದ್ದೀವಿ, ಒಪ್ಕೊಳ್ಳೋಣ. ಹಾಂ, ಅದರ ವಾದ ನಮಗೆ ಬೇಡ. ಓಕೆ. ಇದು ನಮ್ಮಲ್ಲಿ ಏನಾಗಿದೆ ಅಂದರೆ ಆರ್ಗ್ಯುಮೆಂಟ್ ಜಾಸ್ತಿ ಆಗತ್ತೆ. ಅದಂಗೆ ಹೇಳಿದ್ರಿ, ಇದಂಗೆ ಹೇಳ್ತೀರಾ, ಇದಾರ ಹೇಳ್ತೀರಾ, ಇದೆಲ್ಲ ವಿಷಯ. ಓಕೆ, ಈಗ ನಾನು ಮಾಡ್ಕೊಂಡು ಬಂದಿರೋದು, ತಿಳ್ಕೊಂಡು ಬಂದಿರೋದು ಒಂದು ಕಡೆ ಇರಲಿ. ಓಕೆ. ಆದರೆ ನಾವೇನು ಮಾಡಬೇಕಂದ್ರೆ ರಸ್ತೆ ಬದಲಾವಣೆ ಮಾಡೋಣ. ನಮ್ಮ ಅಪ್ಪ ಈ ರಸ್ತೆ ತೋರಿಸ್ತಾ ಅಂದರೆ ಈಗ ಅಲ್ಲಿ ಬ್ರಿಡ್ಜ್ ಕಟ್ಟಾಗಿದ್ದಲ್ಲ, ಏನು ಮಾಡೋಣ? ಏನು ಮಾಡಬೇಕು? ಚೇಂಜ್ ಮಾಡಬೇಕು. ನಮ್ಮ ಅಪ್ಪ ಕಲಿಸಿದ ದಾರಿ ಇದಕ್ಕೆ ಹೋಗ್ತೀನಿ ನಾನು ಅಂದರೆ ಅಲ್ಲಿ ಬ್ರಿಡ್ಜ್ ಇಲ್ಲ, ಮುಂದೆ ಹೆಂಗೆ ಹೋಗ್ತೀಯ? ಹಾಗೆ ನಾವು ನಡ್ಕೊಂಡು ಬಂದದ್ದು, ತಿಳಿದದ್ದು, ಹೇಳಿದ್ದು, ಕೇಳಿದ್ದು, ಆಚರಣೆಗೆ ತಂದಿದ್ದು ಇವೆಲ್ಲವೂ ಸತ್ಯವಾಗಿದೆ ಅಂತ ಅಂದ್ಕೊಳ್ಳೋಣ. ಆದರೆ ಅದರಿಂದ ನಮಗೆ ಉಪಯೋಗವಾಗಿದೆಯಾ ಅಂತ ದಯವಿಟ್ಟು ಯೋಚನೆ ಮಾಡ್ಕೊಳ್ಳಿ. ಉಪಯೋಗವಾದರೆ ದಯವಿಟ್ಟು ಆ ರಸ್ತೆಯಲ್ಲೇ ಹೋಗಿ. ಏನೂ ಉಪಯೋಗ ಇಲ್ಲ, ಎಲ್ಲ ಮಾಡಾಯಿತು, ಎಲ್ಲ ಕೇಳಾಯಿತು, ಎಲ್ಲ ಕಡೆ ಹೋಗಾಯಿತು ಅಂತ ನಿಮಗೇನೂ ಉಪಯೋಗ ಆಗಿಲ್ಲ ಅಂದರೆ ಸ್ವಲ್ಪ ರಸ್ತೆಯನ್ನು ಬದಲಾವಣೆ ಮಾಡಿ. ಆಗ ನಿಮಗೆ ಸತ್ಯ ಗೊತ್ತಾಗತ್ತೆ. ಹೇಳ್ತಾ ಇರ್ತಕ್ಕಂಥ ವಿಚಾರ ಎಷ್ಟು ಸತ್ಯ ಇದೆ, ನಾವು ತಿಳ್ಕೊಂಡಿದ್ದು ಎಷ್ಟು ಸತ್ಯ ಇದೆ ಅಂತ ಇದನ್ನು ನೀವು ಪಾಲನೆ ಮಾಡಬಹುದು. ಬಲವಂತ ಇಲ್ಲ, ಆರ್ಡರ್ ಮಾಡ್ತಾ ಇಲ್ಲ ನಾನು, ನಿಮ್ಮ ವೈಯಕ್ತಿಕವಾದ ವಿಷಯ. ಈ 42 ವರ್ಷದವರೆಗೂ ಮಗು ಅನುಭವಿಸುತ್ತೆ ಅಂದರೆ ಇದನ್ನು ತಮೋಗುಣ ಅಥವಾ ರಜೋಗುಣ ಅಂತ ಈ ಗಣಗಳ ಲೆಕ್ಕಾಚಾರಕ್ಕೆ ಬಂದಾಗ ಈ ಭಾಗ ಬರುತ್ತಿಲ್ಲಿ. ಅದು ಯಾಕೆ ಬರುತ್ತೆ, ಅದನ್ನ ಯಾಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಾಗರತ್ನ ಅವ್ರೆ, ಯಾರ ಬಗ್ಗೆ ತಿಳ್ಕೊಬೇಕು? ನನ್ನ ಬಗ್ಗೆ ಹೆಸರು ಚಂದ್ರಿಕಾ. ಓಕೆ, ನಿಮ್ದು ನಕ್ಷತ್ರ ತಿಳಿಸಿ. ಮಿಥುನ ರಾಶಿ, ಆರಿದ್ರ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಮ್ಮ, ಏನು ಓದಿದೀಯಪ್ಪ? ನಂದು MSc B.Ed ಆಗಿದೆ. ಮದುವೆ? ಮದುವೆ ಆಗಿದೆ, 3 ವರ್ಷ ಆಗಿದೆ ಮದುವೆ ಆಗಿ. ಮಗು ಮಕ್ಕಳಾಯ್ತಾ? ಹೌದು, 2 ವರ್ಷ ಮಗನಿಗೆ. ನಿನ್ನೆ 2 ವರ್ಷ ಆಯ್ತು. ಓಕೆ. ಸೊ ಮಗನ ನಕ್ಷತ್ರ ಏನು ಗೊತ್ತಮ್ಮ? ಮಕರ ರಾಶಿ, ಧನಿಷ್ಠ ನಕ್ಷತ್ರ. ಓಕೆ. ಮಗು ಆರೋಗ್ಯವಾಗಿ ಚೆನ್ನಾಗಿದೆಯಾ? ಅವನಿಗೆ ಸ್ವಲ್ಪ ಶೀತ ಏನೋ ಆಗ್ತಾ ಇರತ್ತೆ. ಅಂದ್ರೆ ಯಾವಾಗ್ಲೂ ಅಲ್ಲ, ಸ್ವಲ್ಪ ಶೀತ ಪ್ರಕೃತಿ ಅವನಿಗೆ. ಅಂದ್ರೆ ಬೇಗ ಕಡಿಮೆ ಆಗೋದಿಲ್ಲ. ತುಂಬಾ ತಡ ಆಗತ್ತೆ. ಹೌದು. ಓಕೆ. ಮತ್ತೆ ನೀವೇ ತಿನ್ಸೋದಾ? ಹಲೋ ಅಮ್ಮ, ನೀನೇ ಅನ್ನ ತಿನ್ಸೋದ ಮಗುಗೆ? ಹೌದು. ಮಗು ತಿನ್ಲಿಕ್ಕೆ ಇನ್ನೂ ಪ್ರಯತ್ನ ಮಾಡಿಲ್ವಾ ನೀನು? ಅಲ್ಲ, ಅವನು ತಿಂತಾನೆ, ಆದ್ರೆ ಇದನ್ನ ಚೆಲ್ಲಾಡ್ಕೊಂಡು ಮಾಡ್ತಾ ಇರ್ತಾನಂತ ನಾನೇ ತಿನ್ನಿಸ್ತೀನಿ. ಇಲ್ಲ, ಪ್ರಯತ್ನ ಮಾಡಬೇಡ. ಯಾಕೆಂದ್ರೆ ನೀನು ಬೋಲ್ ಖಾಲಿ ಆಗಲಿ ಅಂತ ತುರ್ಕಿ ಮಗುಗೆ ಶೀತ ಉಷ್ಣ ಏನು ಬೇಕಾದ್ರೂ ಬರ್ಬೋದು. ನೀನು ಮಗುಗೆ ಊಟ ತಿನ್ನಿಸ್ಬೇಕಾದ್ರೆ ಮುಂದೆ ಕೂತ್ಕೊಂಡು TV ಆಫ್ ಮಾಡಿಬಿಟ್ಟು TV ತೋರಿಸ್ಕೊಂಡು ತಿನ್ನಿಸ್ಬಾರ್ದು. ಏನೋ ಒಂದು ಹಾಡು ಹೇಳ್ಕೊಂಡು, ಏನೋ ಚಿತ್ರ ತೋರಿಸ್ಕೊಂಡು, ಮರ ತೋರಿಸ್ಕೊಂಡು ಆ ಮಗುಗೆ ತಿನ್ನೋದಕ್ಕೆ ಪ್ರಯತ್ನ ನೀನೇ ತಿನ್ನಪ್ಪ ಅಂತ ಸ್ವಲ್ಪ ಚೆಲ್ಲುತ್ತೆ, ಸಹಜವಾಗಿ ಅದಾಗತ್ತೆ. ಇದನ್ನ ಪ್ರಯತ್ನ ಮಾಡ್ತಕ್ಕಂಥದ್ದು. ಮತ್ತೆ ಅವನಾಗೆ ಅವನ ಹತ್ರ ಕೊಟ್ಟು ಕೆಲವೊಂದ್ಸಲ ಸ್ವಲ್ಪನೂ ಊಟನೇ ಮಾಡೋದಿಲ್ಲ. ಒಂದ್ ನಿಮಿಷ ಹೇಳ್ತೀನಿ, ಅದಕ್ಕೆ ಬರ್ತೀನಿ. ಎರಡನೇ ವಿಷಯ, ಮಗುಗೆ ನೀನು ನೀರು ಕುಡಿಸೋವಂಥ ವಿಚಾರಕ್ಕೆ ಬಂದರೆ ಮಧ್ಯ ಕುಡಿಸ್ತೀಯಾ, ಕೊನೆಯಲ್ಲಿ ಕುಡಿಸ್ತೀಯಾ, ಹೇಗೆ ಮಗುಗೆ ನೀರು ಕುಡಿಸೋದು? ಊಟ ಆದ್ಮೇಲೆ ಕೊಡ್ತೀನಿ. ಎಷ್ಟು, ಒಂದು ಗ್ಲಾಸ್ ಕುಡಿಸ್ತೀಯಾ? ಒಂದು ಗ್ಲಾಸಲ್ಲಿ, ಸಣ್ಣ ಗ್ಲಾಸಲ್ಲಿ ತಗೋ ಕೊಡ್ತೀನಿ. ಅವನು ಅಷ್ಟೊಂದು ಕುಡಿಯೋದಿಲ್ಲ. ಓಕೆ. ಈಗ ನೀನು ಮಾಡ್ತಾ ಇರೋ ತಪ್ಪು ಏನು ಅಂತ ಒಂದು ನಿಮಿಷ ಕೇಳಿಸ್ಕೊಮ್ಮ. ನೀನು ಮಾಡ್ತಾ ಇರೋ ತಪ್ಪು ಏನು ಅಂತ ತಿಳ್ಕೊ. ಮಕ್ಕಳಿಗೆ ಏನಾದರೂ ತಿನ್ಸಿದ ತಕ್ಷಣ ಹಿಂದೆನೇ ನೀರು ಕುಡಿಸಿದ್ರೆ ಸ್ಥೂಲ ದೇಹ ಆಗತ್ತೆ. ಸುಮ್ಮನೆ ಊದ್ಕೊಂಡಂಗೆ ಮಗು ಇರುತ್ತೆ ಹೊರತು ದೇಹದಲ್ಲಿ ಶಕ್ತಿ ಇರಲ್ಲ. ಪದೇ ಶೀತ ಆಗತ್ತೆ,
ಹಾಸ್ಪಿಟ್ಲಿಗೆ ಕರೆಸ್ತಾ ಇರಬೇಕಾಗತ್ತೆ. ಅರ್ಥ ಆಯ್ತಾ? ನೀನೇನು ಮಾಡಬೇಕು ಅಂದರೆ ಅನ್ನನ ತುಂಬ ತೆಳು ಮಾಡಬೇಕು. ಏನು ತಿನ್ನಿಸ್ತೀಯೋ ಅದನ್ನ ತುಂಬ ಜ್ಯೂಸ್ ಥರ ಮಾಡೋ ಥರ ಮಾಡಿ ಆ ಮಗುಗೆ ಸ್ಪೂನಲ್ಲಿ ಸುಮ್ಮನೆ ಕೊಟ್ಟರು ಸರಿಯೇ. ಆ ರೀತಿಯಾದ ಆಹಾರವನ್ನು ನೀನು ಕೊಡೋದೇ ಆದರೆ ನಿಜವಾಗ್ಲೂ ಮಗುಗೆ ಯಾವ ಕಾರಣಕ್ಕೂ ಹುಷಾರು ತಪ್ಪೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ನಾವು ತಿನ್ನೋ ಥರ ಊಟನೇ ಕಲಿಸ್ಬಿಟ್ಟು ಬಾಯಿಗೆ ತುರುಕಿದ್ರೆ ಆ ಮಗು ಹೊಟ್ಟೆ ಒಳಗಡೆ ಬ್ಯಾನ್ ಆಗುತ್ತೆ, ಟೈಟ್ ಆಗುತ್ತೆ, ಕಷ್ಟ ಆಗುತ್ತೆ, ಯೂರಿನ್ ಮೋಷನ್ ಸಮಸ್ಯೆ ಆಗುತ್ತೆ, ಜೀವನ ಪರ್ಯಂತ ಮಗು ಮಂಡತನವಾಗುತ್ತೆ, ಆರೋಗ್ಯ ಚೆನ್ನಾಗಿರಲ್ಲ. ಬೇಕಮ್ಮ? 2 ವರ್ಷದ ಮಗುವಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಓದಿದೆಯಾ ತಾಯಿ? ಇದು ಕಾಲೇಜಲ್ಲಿ ಎಲ್ಲೂ ಹೇಳ್ಕೊಡಲ್ಲ. ಏನು ಮಾಡೋದು ಪಾಪ? ಮದುವೆ ಮಾಡ್ಕೊಂಡು ಏನು ಮಾಡಬೇಕು? ಕಾಲೇಜಲ್ಲಿ ಇಲ್ಲ. ಮಗು ಮಾಡ್ಕೊಂಡ್ರೆ ಹೆಂಗೆ ಊಟ ತಿನ್ನಿಸ್ಬೇಕು? ಕಾಲೇಜಲ್ಲಿ ಇಲ್ಲ. ಇನ್ನು ಹೆಂಗೆ ಮಕ್ಕಳು ಮದುವೆ? ಎಲ್ಲೂ ಟ್ರೈನಿಂಗ್ ಇಲ್ಲದೆ ನಾವು ಹೆಂಗೆ ಮದುವೆ ಮಾಡ್ಕೊಂಡು ಹೆಂಗೆ ಮಕ್ಕಳು ಮಾಡ್ಕೊಳ್ಳೋದು ಅನ್ನೋದು ಪ್ರತಿಯೊಬ್ಬರಿಗೂ ಪ್ರಶ್ನೆ. ಹೌದು ಅಮ್ಮ, ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಅಮ್ಮ, ಇಲ್ಲ ಗುರುಗಳೇ, ಅರ್ಥ ಆಯ್ತು. ಓಕೆ, ಅರ್ಥ ಆಯ್ತು. ಎರಡನೇ ವಿಷಯ ಹೇಳ್ತೀನಿ. ನಿನಗೆ ಕನ್ನಡಕ ಹಾಕೋ ಅಭ್ಯಾಸ ಇದೆಯಾ? ಇಲ್ಲ. ಓಕೆ, ಅಲ್ಲ ನಾನು ಏನಕ್ಕೆ ಕೇಳ್ತೀನಿ ಅಂದರೆ, ತಲೆ ಯಾವಾಗಾದ್ರೂ ಸ್ವಲ್ಪ ಒಂಚೂರು ತಲೆ ನೈದಂಗೆ ಆಗ್ತದೆ, ಸ್ವಲ್ಪ ಹಿಂಸೆ ಆಗುತ್ತೆ ತಲೆ ಬಗ್ಗೆ ಅಂತ ಗೊತ್ತಾಗಿದೆಯಾ ನಿಮಗೆ? ತಲೆಗೆ ಇಲ್ಲ. ಅಂದರೆ ತಲೆಯಲ್ಲಿ ಅರ್ಧ ತಲೆನೋವು, ಹಿಂಭಾಗ ತಲೆನೋವು, ಇದಕ್ಕಿದ್ದಂಗೆ ಸಿಟ್ಟು ಬರೋ ಥರ ಹಿಂಸೆ ಆಗೋದು? ಇಲ್ಲ, ಅರ್ಧ ತಲೆ ನೋವುತ್ತೆ ಕೆಲವೊಂದ್ಸಲ ನನಗೆ. ಅಮ್ಮ ಇನ್ನೊಂದ್ಸಲ ಹೇಳು. ಅರ್ಧ ತಲೆ ನೋವುತ್ತೆ, ಅರ್ಧ ತಲೆ, ಬಲಭಾಗದಲ್ಲಿ ಮಾತ್ರ ಸ್ವಲ್ಪ ತಲೆ ನೋವುತ್ತೆ. ಇನ್ನು ಅದು ಬೇರೆ ನೋವು, ಇದು ಬೇರೆ ನೋವಾ? ತಲೆನೋವು ಅಂತ ಅರ್ಧ ಆದರೂ ಆಗಲಿ, ಪೂರ್ತಿ ಅದು ತಲೆನೋವು ತಾನೇ ಅದು? ಹೌದು ಹೌದು. ಇದು ಎಷ್ಟು ವರ್ಷದಿಂದ ಅನುಭವಿಸಿದ್ಯಮ್ಮ ನೀನು? ಯಾವಾಗಾದ್ರೂ ಬರುತ್ತೆ, ಅಂತ ಇಲ್ಲ. ಓಕೆ, ಈಗ ನೀನು ಉಸಿರಾಟ ಕರೆಕ್ಟಾಗಿದೆ ಅನ್ಸುತ್ತಾ ನಿಂಗೆ? ಹೌದು, ಉಸಿರಾಟ ಕರೆಕ್ಟ್ ಆಗಿದೆ. ಚೆನ್ನಾಗಿದೆ? ಹೌದು ಹೌದು, ಕರೆಕ್ಟ್ ಆಗಿದೆ. ಓಕೆ, ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ? ಸ್ವಲ್ಪ ಏನಾದ್ರು ಬರ್ಕೆ ಶಬ್ದ ಬರುತ್ತಾ? ಇಲ್ಲ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ, ನಿದ್ರೆನೂ ಕರೆಕ್ಟಾಗಿ ಬರುತ್ತೆ. ಓಕೆ, ಒಳ್ಳೆಯದು. ಈಗ ನೀನು ಕರೆ ಮಾಡಿದ ಉದ್ದೇಶ ಏನು? ನನಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕೇಳಲಿಕ್ಕಾಗಿತ್ತು. ಅದಕ್ಕೆ ನಾನು ಇಷ್ಟೊತ್ತರೆಗೂ ಅದನ್ನೇ ಮಾತಾಡಿದ್ದು. ಕಾರಣ ಏನಂದರೆ, ಆರಿದ್ರ ನಕ್ಷತ್ರ ಅಂತಕ್ಕಂಥ ವಿಚಾರ ಏನಪ್ಪ ಅಂದರೆ, ಕಣ್ಣು, ಕಿವಿ, ಗಂಟ್ಲು, ಇವು 3ರಲ್ಲಿ ಒಂದು ಸಮಸ್ಯೆ ಅಂತಂದರೆ ಯಾವುದರ ಸಮಸ್ಯೆ ಹೇಳ್ತೀಯ ನೀನು? ಕಣ್ಣು, ಮೂಗು, ಗಂಟ್ಲು. ಕಿವಿಗೂ ಇಲ್ಲ, ಮೂಗು ಇಲ್ಲ, ಗಂಟ್ಲು ಇಲ್ಲ ಗುರುಗಳೇ ನನಗೆ. ಅಲ್ಲಮ್ಮ, ಒಂದು ನಿಮಿಷ ನಿಧಾನ. ಆ ಥರ ಮಾಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಓದಿದ ಮಕ್ಕಳು ಓದೋದು ಜಾಸ್ತಿ. ಕಫ ಕಟ್ಟುತ್ತಾ, ಡ್ರೈ ಕೆಂಬರುತ್ತಾ? ಕೆಂಬಂದ್ರೆ ನಿಮಗೆ ಒಣ ಕೆಂಬರುತ್ತೆ. ಇದೇನದು? ಇನ್ನೇನು ಹೇಳ್ತಾರೆ ಇದನ್ನ? ಸುಮ್ಮನೆ ಹಿಂಗೆ ಕಣಮ್ಮ, ಈ ಓದಿರೋ ಮಕ್ಕಳ ಕತೆ ಸುಮ್ಮನೆ ಓಡ್ತಿರೋದಷ್ಟೇ. ನಮ್ಮ ದೇಹದ ಗುರುತುಗಳನ್ನು, ಶೀತ, ಕೆಮ್ಮು ಇವೆಲ್ಲ ನಮ್ಮ ದೇಹದ ಗುರುತದು. ಎಚ್ಚರಿಕೆ ತಗೊಳ್ಳಿ, ಆರೋಗ್ಯ ಕೆಡ್ತಾ ಹೋಗುತ್ತೆ, ಮುಂದಕ್ಕೆ ತೊಂದರೆ ಆಗುತ್ತೆ ಅಂತ. ನಾವು ಮೆಡಿಕಲ್ಗೆ ಹೋಗ್ಬಿಟ್ಟು ಒಂದು ಮಾತ್ರೆ ನುಂಗ್ಬಿಟ್ಟು ಮನೇಲಿರ್ತಕ್ಕಂಥದ್ದು ಏನೋ ತಿನ್ಕೊಂಡ್ಬಿಟ್ಟು ಅದನ್ನು ಸಮರ್ಥನೆ ಮಾಡ್ಕೊಳ್ತೀವಿ. ಶೀತ ಕೆಮ್ಮು ಮಾಮೂಲಿ ಅಲ್ವಾ ಅಂತ. ಇದು ತಲೆಯನ್ನು ಫುಲ್ ರಿಪೇರಿ ಮಾಡುತ್ತೆ, ಕೋಪ ಬರುತ್ತೆ, ಬೇಜಾರಾಗತ್ತೆ, ನೆಮ್ಮದಿ ಇರಲ್ಲ, ಕರೆಕ್ಟಾಗಿ ಕ್ವಾಲಿಟಿಯಾದ ನಿದ್ದೆ ಬರಲ್ಲ. ಈ ಸಮಸ್ಯೆ ಅನುಭವಿಸೋದಕ್ಕೆ ಶೀತ ಮತ್ತು ಕೆಮ್ಮು ನಮಗೆ ಬುದ್ಧಿ ಕಲಿಸುವಂಥ ಒಂದು ಮೆಸೇಜ್. ಪ್ರತಿಯೊಬ್ಬರು ತಿಳ್ಕೋಬೇಕು. ಒಂದು ಮಗುಗೂ ಅಷ್ಟೇ, ಶೀತ ಏನು ಮಾಡೋದು ಸ್ವಾಮಿ, ಐಸ್ ಕ್ರೀಮ್ ತಿನ್ಬಿಡ್ತು, ಮಳೆಯಲ್ಲಿ ನೆಂದ್ಬಿಡ್ತು, ಕತೆ ಹೇಳ್ಕೊಂಡೇ ಮಕ್ಕಳು ತಳಿತೀರೇ ಹೊರ್ತು, ಮಗುವಿನ ಆರೋಗ್ಯ ಸ್ಥಿತಿ ಉಸಿರಾಟದಲ್ಲಿ ಕೆಟ್ಟಿದೆ, ಮಗುವಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಆಹಾರ ಪ್ರಕ್ರಿಯೆ ತಪ್ಪಿದೆ ಅಂತ ಯಾವ ತಂದೆ ತಾಯಿ ತಿಳ್ಕೊಳ್ಳಲ್ವೋ, ಮಕ್ಕಳಿಗೆ ನೀವೇ ಆಗಿರ್ತಕ್ಕಂಥ ಆ ಮಕ್ಕಳನ್ನು ಮುಂದಕ್ಕೆ ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂದರೆ ರೋಗದ ನಿಲಯಕ್ಕೆ ಕರ್ಕೊಂಡು ಹೋಗ್ತೀರಾ. ಈ ರೋಗದ ನಿಲಯಕ್ಕೆ ಕರ್ಕೊಂಡೋಗಿ ಮಕ್ಕಳನ್ನ ಬೆಳೆಸಿ, ಆ ಮಕ್ಕಳನ್ನ ಓದಿಸಿ, ಓದೋದು ಪೂರ್ತಿ ಆಗಲಿಲ್ಲ, ನೆಮ್ಮದಿಯಾಗೂ ಇಲ್ಲ, ಅಪ್ಪ ಅಮ್ಮನಿಗೂ ಒಳ್ಳೆಯದಾಗಲಿಲ್ಲ, ಏನು ಮಾಡೋದು ತಾಯಿ? ಈ ಸತ್ಯವನ್ನು ಇವತ್ತು ಇಷ್ಟೊಂದು ನೀನು ಏನು ಕೇಳಿದೆ ಅಂದರೆ, ಪ್ರತಿ ಮಕ್ಕಳನ್ನು ಪಡೆದಂಥ ತಾಯಿಯಂದಿರು ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಮಕ್ಕಳು ಪಡ್ಕೊಳ್ಳೋದು ಏನಪ್ಪ ಅಂದರೆ, ಏನು ಮಕ್ಕಳು ಸಾಕಿಬಿಟ್ರೆ, ಸ್ಕೂಲ್ ಕಳಿಸ್ಬಿಟ್ರೆ ಆಯಿತು ಅಂತಲ್ಲ. ಮಕ್ಕಳ ಆರೋಗ್ಯವನ್ನು ಗಮನಿಸುವುದೇ ತಂದೆ ತಾಯಿಯ ಕರ್ತವ್ಯ ಆಗಿರುತ್ತೆ. ಅದು ನಿಮ್ಮ ಮಗುವಿಗೆ ಯಾಕೆ ಆ ರೀತಿ ಸಮಸ್ಯೆ ಬರುತ್ತೆ ಶೀತದ್ದು ಅಂದರೆ, ನಿನ್ನಲ್ಲಿರ್ತಕ್ಕಂಥದ್ದು ಮಗುವಿನಲ್ಲಿ ಬಂದಿದೆ ಅನ್ನೋದು ಇಷ್ಟು ಹೇಳಬೇಕಾಯ್ತಮ್ಮ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಅವಕಾಶ ಆದರೆ ಬೇಕಾದ್ರೆ ಮಗು, ನೀವು, ಗಂಡ ಹೆಂಡತಿ ಬಂದರೆ ಮಾಹಿತಿಯನ್ನು ಕೊಡೋಣ. ಆರೋಗ್ಯವಾದ ಜೀವನ ಹೇಗಿರಬೇಕು ಅಂತ ತಿಳಿಸೋಣ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಲೈನ್ ಕಟ್ ಆಗಿದೆ ಅನ್ಸುತ್ತೆ ಗುರುಗಳೇ. ಈಗ ಆ ಹುಡುಗಿ ಓದಿರ್ತಕ್ಕಂತಹ ಒಂದು ವಿದ್ಯಾಭ್ಯಾಸದ ಲೆಕ್ಕಾಚಾರ ತಗೊಂಡ್ರೆ ಎಷ್ಟು ವಿಚಾರವನ್ನು ತಿಳ್ಕೊಳಕ್ಕಾಗಿದೆ ಅಲ್ವಾ? ಈಗ ಆರೋಗ್ಯ ಏನೂ ಇಲ್ಲ, ನಿದ್ದೆನೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ಆರೋಗ್ಯ ಯಾಕೆ ಕೈ ಕೊಡಬೇಕು?
ಊಟನೂ ಸರಿಯಾಗಿ ಮಾಡ್ತೀನಿ, ಹೌದು, ನಿದ್ದೆನೂ ನಿದ್ದೆನೂ ಚೆನ್ನಾಗಿ ಚೆನ್ನಾಗ್ ಬರುತ್ತೆ. ಮಾಡ್ತೀನಿ. ಹೌದು. ಅಂದ ಮೇಲೆ ಆರೋಗ್ಯ ಯಾಕೆ ಕೈ ಕೊಡ್ತಾ ಇದೆ? ಇದನ್ನು ನಾವು ತಿಳ್ಕೊಬೇಕಾ, ಇನ್ನೊಬ್ರ ಹತ್ರ ಹೋಗಿ ತಿಳ್ಕೊಬೇಕಾ? ನಾವು ತಿಳ್ಕೊಳ್ಳೋಕಾದ್ರೂ ಮಾಹಿತಿ ಕೊರತೆ ಇದೆಯಲ್ಲ ಗುರುಗಳೇ, ಅದೇ ಸಮಸ್ಯೆ ಆಗ್ತಿರೋದಿಲ್ಲಿ. ಈಗ ಒಂದು ಶೀತ ನೆಗಡಿ ಅಥವಾ ಕೆಮ್ಮೇನೇ ಒಂದು ಬರುತ್ತೆ ಅಂದರೆ ಅದು ನಮ್ಮ ದೇಹದ ಪ್ರಕೃತಿಯನ್ನು ತೋರಿಸುತ್ತೆ ಅಂತ ನೀವು ಇವಾಗ ಹೇಳಿದ್ರಿ. ಬಟ್ ಈ ವಿಚಾರ ಎಲ್ಲೂ ಬಂದೇ ಇಲ್ವಲ್ಲ ಗುರುಗಳೇ, ಹೊರಗಡೆ ತಿಳ್ಕೊಳ್ಳೋಕಾದ್ರೂ ನಾವು. ಈಗ ಈ ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂತಹ ಒಂದು ವಿಚಾರಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಯಾಕೆ ಇದನ್ನು ಒಡೆದು ಓಪನ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ನಾವು ಕೇಳ್ಕೊಂಡೇ ಬದುಕೋದಲ್ಲ, ನಾವು ತಿಳ್ಕೋಬೇಕು, ನಾವು ತಿಳ್ಕೊಂಡು ಬದುಕಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮದಲ್ಲಿ ಈ ರೀತಿ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಇರ್ತಕ್ಕಂಥ ವಿಚಾರ. ಇದನ್ನು ವಿಚಾರ ಹೊಸದು, ಆಶ್ಚರ್ಯ, ಕೋಪ, ಬೇಜಾರು ಏನು ಬೇಕಾದ್ರೂ ಆಗ್ಬೋದು. ಇದೇನಿದು, ಯಾರು ಹೇಳದಿರೋದು ಇವ್ರಿಗೆ ಮಾತ್ರ ಹೇಳ್ತಾರೆ ಅಂತಕ್ಕಂಥ ವಿಚಾರ ಆಗಬಹುದು. ಆದರೆ ಒಂದು ತಿಳ್ಕೊಳ್ಳಿ, ನಮ್ಮ ಜೀವನದ ಒಂದು ಮೌಲ್ಯಗಳು, ನಮ್ಮ ದೇಹದಲ್ಲಿ ಆಗ್ತಾ ಇರತಕ್ಕಂತಹ ಯಾವುದೇ ವೈಪರೀತ್ಯಗಳು, ಅದು ನಾವೇ ಗುರುತಿಸ್ಕೊಂಡು ಅದು ಕಾರಣ ಏನು ಅಂತ ತಿಳ್ಕೊಂಡ್ರೆ ಜೀವನದಲ್ಲಿ ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿರಬೇಕು ಅಂತಕ್ಕಂಥ ವಿಚಾರ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ. ಈ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಪ್ರತಿದಿನ ಯೋಚನೆ ಮಾಡಿಕೊಂಡೇ ಬದುಕಬೇಕಾಗತ್ತೆ. ಇವತ್ತು ಸೂರ್ಯಚಂದ್ರನ ವಿಚಾರವನ್ನು ಹೇಳಿದ್ದು ದೇವಸ್ಥಾನಕ್ಕೆ ಹಣ್ಣು ಕಾಯಿ ತಗೊಂಡೋಗಿ ಪೂಜೆ ಮಾಡುವಂಥದ್ದಲ್ಲ. ನಮ್ಮ ಕಣ್ಣು ಮುಂದೆ ಬರ್ತಕ್ಕಂತಹ ಸೂರ್ಯಚಂದ್ರನ ನಾವು ಜ್ಞಾಪಿಸ್ಕೊಂಡು ಗೌರವಿಸ್ಕೊಂಡು ಅವ್ರನ್ನ ಪ್ರಾರ್ಥನೆ ಮಾಡೋಕ್ಕೆ ಏನು ಕಷ್ಟ ಆಗತ್ತೆ? ಹೌದಲ್ಲ? ಈಗ ನೀವು ಅದನ್ನು ಮಾಡಿಸಿ ಇದನ್ನು ಮಾಡಿಸಿ ಮಾಡಿ, ನೀವೇನು ಬೇಕು ಮಾಡಿಸಿ. ಆದರೆ ನಮ್ಮ ದೇಹ ಮನಸ್ಸು ಚೆನ್ನಾಗಿರಬೇಕು ಅಂದರೆ ನಾವು ಪ್ರಕೃತಿದತ್ತವಾಗಿರ್ತಕ್ಕಂಥ ಸೂರ್ಯ, ಚಂದ್ರ, ಭೂಮಿ ಇವು ಮೂರು ಬಿಟ್ಟು ಇನ್ನೇನು ಪ್ರಪಂಚದಲ್ಲಿ ಏನು ಮಾಡಿದ್ರು ನಿಮ್ಮ ವೈಯಕ್ತಿಕವಾದ ಪೂಜೆಗಳು, ವ್ರತಗಳು, ಉಪವಾಸಗಳು ಏನೇನು ಮಾಡ್ತಿರೋ ಅದು ನಿಮ್ಮ ವೈಯಕ್ತಿಕ. ಆದರೆ ಈ ರೀತಿ ಮಾಡಿ ಏನಾಗುತ್ತೆ, ದೇಹ ಇನ್ನೂ ಹಾಳಾಗತ್ತೆ ಹೊರತು ನೀವೇನು ರಿಪೇರಿ ಮಾಡ್ಕೊಳಕ್ಕಾಗಲ್ಲ. ಮಾಡುವಂತಹ ಪೂಜೆ ಪುನಸ್ಕಾರ ವ್ರತಗಳೆಲ್ಲ ಕೂಡ ಏನಕ್ಕೆ ಅಂದರೆ ನಿಮ್ಮ ಮನಃಶಾಂತಿ ಆ ಕ್ಷಣಕ್ಕಷ್ಟೇ ಹೊರತು ಶಾಶ್ವತವಾಗಿ ನಿಮಗೆ ದಾರಿ ತೋರಿಸ್ಲಿಕ್ಕಿಲ್ಲ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಈಗ ವಿಚಾರ ಹಾಗೇ ಮುಂದುವರಿಸ್ಕೊಂಡು ಹೋದರೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ 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 ಭವ್ಯವ್ರೆ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಹಾ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು ನೀವು? ನನ್ನ ಬಗ್ಗೆನೇ ಮ್ಯಾಮ್. ನಿಮ್ದು ನಕ್ಷತ್ರ ತಿಳಿಸಿ. ನಕ್ಷತ್ರ ರೇವತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ ಹಲೋ. ಹಾಂ ಹೇಳಮ್ಮ. ಹಲೋ ಗುರುಜಿ. ಕೇಳಿಸ್ತಾ ಇದೆಯಾ? ಹಾ. ಏನಾಗ್ಬೇಕು ಹೇಳಪ್ಪ? ಗುರುಜಿ ನನ್ನ ಬಗ್ಗೆ ತಿಳ್ಕೊಬೇಕು. ನಿನ್ನ ಬಗ್ಗೆ ಅಂದರೆ ಏನು? ಅಂದ್ರೆ ನಾನು ಎಂತಕ್ಕೆ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ. ಏನು ಓದಿದ್ಯಾ ನೀನು? ನಾನು ಇವಾಗ 10th. ಚೆನ್ನಾಗಿ ಓದ್ತಾ ಇದೆಯಾ? ಹಾ ಗುರುಜಿ. ಓಕೆ. ನಿದ್ದೆ ಚೆನ್ನಾಗಿ ಮಾಡ್ತೀಯಾ? ಗುರುಜಿ. ನಿದ್ದೆ ಚೆನ್ನಾಗಿ ಮಾಡ್ತೀನಮ್ಮ? ಹಾ ಗುರುಜಿ, ನಿದ್ದೆ ಚೆನ್ನಾಗಿ ಮಾಡ್ತೀನಿ. ಓಕೆ. ಈಗ ನಿನಗೆ ತಿಳ್ಕೋಬೇಕು ಅಂದರೆ ರೇವತಿ ನಕ್ಷತ್ರಕ್ಕೆ ಏನು ಕೊಟ್ಟಿದೆ ಅಂತ ತಿಳ್ಕೋಬೇಕು ಅಂತನಾ? ಹಾ ಗುರುಜಿ. ನಿಮ್ಮ ತಂದೆ ಏನು ಮಾಡ್ತಾರೆ? ತಂದೆ ಶ್ರೀದೇವಿ ಕಾಲೇಜ್ ಅಮ್ಮ ಟೀಚರು. ಟೀಚರ್. ನಿಮ್ಮ ತಂದೆ ಬೆಳಿಗ್ಗೆ ಎದ್ದು ಎಷ್ಟೊತ್ತು ಕೇಳ್ತಾರೆ ನಿಮ್ಮ ತಂದೆ? ಬೆಳಿಗ್ಗೆ 6 ಗಂಟೆ. ರಾತ್ರಿ ಮಲಗೋದು? 9 ಗಂಟೆ ಇಲ್ಲ 10 ಗಂಟೆ. ಓಕೆ. ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಅಭ್ಯಾಸ, ಪ್ರಥಮವಾಗಿ ದೇವರ ಮನೆಯಲ್ಲಿ ದೀಪ ಹಚ್ಚೋದು, ಪೂಜೆ ಮಾಡೋದು ಯಾರು, ಅಮ್ಮನ ಅಪ್ಪನ? ಅಮ್ಮ ಮತ್ತೆ ಅಪ್ಪ ಇಬ್ರು ಮಾಡ್ತಾರೆ. ಜೊತೆಯಲ್ಲೇ? ಜೊತೆಯಲ್ಲ, ಅಪ್ಪ ಮಾಡಾದ್ಮೇಲೆ ಅಮ್ಮ ಮಾಡ್ತಾರೆ. ಅಪ್ಪ ಏನು ಮಾಡ್ತಾರೆ? ಮೊದಲೋಗಿ ದೀಪ ಹಚ್ತಾರಾ? ಹ್ಞೂ. ಅಮ್ಮ ಆಮೇಲೆ ಪೂಜೆ ಮಾಡ್ತಾರೆ. ಓಕೆ. ನಿನ್ನ ಪ್ರಕಾರ ದೀಪನ ಲಕ್ಷ್ಮಿ ಅಂತಾರ, ನಾರಾಯಣ ಅಂತಾರ? ದೀಪನ ನಾರಾಯಣ ಅಂತಾರೆ. ಹೌದಾ? ದೀಪಲಕ್ಷ್ಮಿ ಅಂತ ಹೇಳಲ್ವಾ? ಅಂದ್ರೆ ಮನೆಯಲ್ಲಿ ಅಲ್ಲಮ್ಮ, ದೀಪ ಹಚ್ಚೋದು ಹೆಂಗಸರ ಗಂಡಸರ ಅಂತ ಕೇಳ್ತೀನಿ. ದೀಪ ಹಚ್ಚೋರು ಯಾರಮ್ಮ? ಹೆಂಗಸ್ರು ಹಚ್ಬೇಕಾ ಗಂಡಸ್ರು ಹಚ್ಬೇಕಾ? ಹಚ್ಬೇಕು. ಈಗ ನಿಮ್ಮಲ್ಲಿ ಹಚ್ತಾ ಇರೋರು ಯಾರು? ಅಪ್ಪ. ಅಂದರೆ ಇದರ ಅರ್ಥ ಮನೆಯಲ್ಲಿ ಯಾವುದೇ ಒಂದು ಏನೇ ಮಾಡಬೇಕಾದ್ರೂ ಆಧಾರವಾಗಿ ಅದನ್ನು ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು ಗೊತ್ತಿಲ್ಲ. ಈ ರೀತಿ ಉಲ್ಟಾ ಪಲ್ಟಾ ಜೀವನ ಆದಾಗ ರೇವತಿ ನಕ್ಷತ್ರ ಅದಕ್ಕೇನಾಗತ್ತೆ, ಕಾಲಲ್ಲಿ ನೋವು ಬರೋದು, ಕಾಲು ಜೂಮ್ ಹಿಡಿಯೋದು, ಬೇಜಾರಾಗೋದು, ಇದಿಷ್ಟು ನೀನು ಅನುಭವಿಸಲೇಬೇಕಾಗತ್ತೆ. ಮನೆಯಲ್ಲಿ ಆಧಾರವಾಗಿರುವಂತಹ ಸಂಸ್ಕಾರಗಳನ್ನು
ಧರ್ಮ ಅಂತಕ್ಕಂಥ ಒಂದು ಏನಿದೆ, ಆ ಬೆಳಗ್ಗೆ ಏನು ಸ್ನಾನ, ಎಷ್ಟೊತ್ತು ತಿಂಡಿ, ಎಷ್ಟೊತ್ತು ಊಟ, ಎಷ್ಟೊತ್ತು ಮಲಗೋದು, ಈ ಕ್ರಮವನ್ನು ಅನುಸರಿಸದೇ ಇರುವಂಥ ಕುಟುಂಬದಲ್ಲಿ ಬರುತ್ತೆ ರೇವತಿ ನಕ್ಷತ್ರ. ಗೊತ್ತಾಯ್ತಾ? ಇದನ್ನು ನೀನು ಕರೆಕ್ಟಾಗಿ ಅಪ್ಪ ಅಮ್ಮ ಹತ್ರ ಕುತ್ಕೊಂಡು ಮಾತಾಡು. ಮನೆಯಲ್ಲಿ ಯಾವ ರೀತಿಯಲ್ಲಿ ನಡ್ಕೋಬೇಕು, ಹೇಗೆ ಹೇಳಬೇಕು, ಎಷ್ಟೊತ್ತಿಗೆ ಮಲಗಬೇಕು, ಕ್ರಮ ಏನು, ಮೊದಲು ಪೂಜೆ ಮಾಡಬೇಕಾದ್ರೂ ದೀಪ ಹಚ್ಚೋರು ಯಾರು, ಇವೆಲ್ಲವನ್ನು ತಿಳ್ಕೊಳ್ಳಪ್ಪ. ಮುಂದೆ ನೀನು ಮದುವೆ ಆಗಬೇಕು, ಇನ್ನೂ ಬೇಕಾದಷ್ಟು ಅಭಿವೃದ್ಧಿ ಆಗಬೇಕು. ಮಕ್ಕಳಿಗೆ ಸಂಸ್ಕಾರ ಕಲಿಸೋದು ಏನು ಅಂದರೆ, ತಂದೆ ತಾಯಿ ಒಟ್ಟಿಗೆ ಪೂಜೆ ಮಾಡ್ತಕ್ಕಂಥ ಅಭ್ಯಾಸವನ್ನು ಯಾರು ಮನೆಯಲ್ಲಿ ಶುರು ಮಾಡ್ತಾರೋ ಅದಕ್ಕೆ ಮೀರಿ ಇನ್ನೊಂಚೂರು ಒಂದು ಹೆಜ್ಜೆ ಹೋಗಿ ಮಕ್ಕಳನ್ನ ಸೇರಿಸ್ಕೊಂಡು ಯಾರು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ವಿಚಾರಕ್ಕೆ ಬರ್ತಾರೋ ಸಂಸ್ಕಾರವಂತ ಕುಟುಂಬ ಆಗತ್ತೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಬದುಕೋದು ಕಲೀರಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್. ರವಿಯವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ ತಿಳ್ಕೊಬೇಕಿತ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ. ಹಲೋ ಗುರುಜಿ, ನಮಸ್ತೆ. ನಾರಾಯಣ. ಯಾರು, ಮಗಳ ಮಗನ? ಮಗಳು ಸ್ವಾಮೀಜಿ. ಎಷ್ಟು ವಯಸ್ಸು? 25. ಏನು ಮಾಡ್ತಿದ್ದಾಳೆ? MBA ಮುಗೀತು, ಮನೆಯಲ್ಲೇ ಇದ್ದಾಳೆ ಮೇಡಮ್. ಈಗ ಮುಂದೆ ಏನಾಗಬೇಕು ಅಂತ ಕರೆ ಮಾಡಿದ್ರಿ? ಅದೇ ಮದುವೆಗೆ ನೋಡ್ತಾ ಇದೀವಿ, ಸೆಟ್ ಆಗುತ್ತಾ ಈ ವರ್ಷ ಅಂತ. ಯಾಕೆ ಸೆಟ್ಟಾಗಿ ಕಿತ್ತೋಯ್ತಾ ಯಾವ್ದಾರು? ಇಲ್ಲ ಸ್ವಾಮಿ, ಇಲ್ಲ ಸೆಟ್ ಆಗಿಲ್ಲ. ಈಗ ಬರ್ತಾ ಇದ್ದಾರೆ, ಒಂದ್ 2 ಕಡೆ ಬಂದಿದ್ದಾರೆ. ವೃಶ್ಚಿಕ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದವ್ರು ಬಂದಿದ್ದಾರೆ. ಯಾರು, ಹುಡುಗನಾ? ಹಾ ಸ್ವಾಮಿ. ಯಾಕೆ ನಿಮ್ಗೆ ವೃಶ್ಚಿಕ ಅನುಮಾನ? ರಾಶಿ ಇಲ್ಲ ಸ್ವಾಮಿ, ಆ ಥರ ಇಲ್ಲ. ತಮ್ಮ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತದ್ದು. ಓಕೆ. ಒಂದು ವಿಷಯ ತಿಳ್ಕೊಳ್ಳಿ. ಫಸ್ಟು ಹುಡುಗ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಹುಡುಗಿ ಏನು ಅಂತ ತಿಳ್ಕೊಬೇಕಾ, ಹುಡುಗನ ಬಗ್ಗೆ ತಿಳ್ಕೊಬೇಕಾ? ಆ ಹುಡುಗಿ ಬಗ್ಗೆ ತಿಳ್ಕೋಬೇಕು. ಆ ಕೆಲಸ ನೀವು ಮಾಡಲಿಲ್ಲ. ಹುಡುಗನ ಬಗ್ಗೆ ಜ್ಯೇಷ್ಠ ನಕ್ಷತ್ರ ಮಾಡಬೇಕಾ ಮಾಡಬಾರ್ದಾ ಅಂತ ಶಾಸ್ತ್ರ ಕೇಳಕ್ಕೆ ಹೋಗ್ತೀರಾ ಅಲ್ವಾ? ಹೌದು ಸರ್. ನೋಡಿ, ಇಲ್ಲಿ ತಪ್ಪು ಮಾಡ್ತಾ ಇರೋದು ನಾವು. ಪ್ರತಿಯೊಂದು ಕುಟುಂಬದಲ್ಲಿ ಏನು ಅಂತಂದರೆ, ಹುಡುಗನ ಮನೆಯವರು ಹುಡುಗಿ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾರೆ, ಹುಡುಗಿ ಮನೆಯವರು ಹುಡುಗನ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾರೆ. ಇಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಹುಡುಗನ ಬಗ್ಗೆ ತಿಳ್ಕೊಂಡ್ರೆ ಸಿಗೋ ಹುಡುಗ ಹೆಂಗಾರು ಇದ್ರೂ ಸರಿ ಹೋಗುತ್ತೆ, ಸಿಗೋ ಹುಡುಗಿ ಯಾವ್ದಾದ್ರು ಸರಿ ಹೋಗುತ್ತೆ. ನಾವು ನಮ್ಮ ಮನೆಯಲ್ಲಿ ಬಿಟ್ಬಿಡ್ತೀವಿ, ಇನ್ನೊಬ್ಬರ ಮನೆಗೆ ದಾಪ ಹಾಕ್ತೀವಿ. ಹುಡುಗ ಸರಿನಾ, ಈ ನಕ್ಷತ್ರ ಸರಿನಾ, ಇವ್ನು ಮದುವೆ ಮಾಡ್ಬೋದಾ, ಹೆಂಗ್ರಿ ಆಗುತ್ತೆ ಅದು? ನಿಮ್ಮ ಹುಡುಗಿ ಏನು, ನಿಮ್ಮ ಹುಡುಗ ಏನು ತಿಳ್ಕೊಳ್ಳಿ ಫಸ್ಟು. ಯಾಕೆ ಮಾತು ಹೇಳಿದೆ ಅಂದರೆ, ರೋಹಿಣಿ ನಕ್ಷತ್ರ ಅಂತಕ್ಕಂಥದ್ದು, ಈ ಮಗು, ಹೆಣ್ಣು ಮಗು ಹೇಗಿರುತ್ತೆ, ಪ್ರತಿ ತಿಂಗಳು ಆಗ್ತಕ್ಕಂಥ ರಜಾ ಸೂಕ್ತವಾದ ರೀತಿಯಲ್ಲಿ ರಜಾ ದಿನಗಳು ಆಗಲ್ಲ. ಕೇಳಿಸ್ಕೊತಾ ಇದ್ದೀರಾ? ಹೌದು ಸ್ವಾಮಿ, ಕೇಳ್ತಿದ್ದೀನಿ. ಮಂತ್ಲಿ ಕರೆಕ್ಟಾಗಿ ಡೇಟ್ ಕರೆಕ್ಟಾಗಿ ಇರುತ್ತಾ ನಿಮ್ಮ ಮಗಳಿಗೆ? ಸ್ವಲ್ಪ ವೇರಿಯೇಷನ್ ಇರುತ್ತೆ ಸ್ವಾಮಿ. ಈ ಸ್ವಲ್ಪ ವೇರಿಯೇಷನ್ನೇ ಅವಳು ಯಾವಾಗಲೂ ಒಂದ್ ದಿವಸ 2 ದಿವಸ, ಒಂದೊಂದು 4-5 ದಿವಸ ಡಿಫ್ರೆನ್ಸ್ ಅಲ್ಲಿ ಇರುತ್ತೆ. ಒಂದು ನಿಮಿಷ. ಇದು ಅವಳು ಯಾವಾಗಾದ್ರೂ ಒಂದೊಂದ್ಸಲ ಮಂಕತನವಾಗಿ ಏನೋ ಕಳ್ಕೊಂಡಂಗೆ ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಇರುತ್ತೆ. ಗಮನಿಸಿದಿರಾ? ಇದೆ ಸ್ವಾಮಿ. ಇದಕ್ಕೇನು ಹೇಳ್ತೀವಿ ಅಂದರೆ ಮನೋರೋಗಿ ಅಂತೀವಿ. ಏನು ಮದುವೆ ಮಾಡಿದ್ರು ಈಗ ನೀವು ಏನವ ಅಂದರೆ ಅದೇನೋ ನಿಮ್ಮಿಷ್ಟ, ಏನು ಹೇಳವ ಅದೇನೋ ನಿಮ್ಮಿಷ್ಟ, ಹಿಂಗೆ ಹೇಳ್ತಾಳೆ ಹೊರತು ಖುಷಿಯಾಗಿ ಮದುವೆ ಮಾಡ್ಕೊಳ್ಳೋ ಹೆಣ್ಣು ಆಗಿಲ್ಲ. ಹೌದು. ಈಗ ಈ ಸತ್ಯ ತಿಳ್ಕೊಬೇಕಾ, ಸುಮ್ಮನೆ ಹುಡುಗಿನ ಬಾಯಿ ಮುಚ್ಚಿಬಿಟ್ಟು ಮದುವೆ ಮಾಡಬೇಕಾ? ಇಲ್ಲ ಸ್ವಾಮಿ, ಸತ್ಯ ತಿಳ್ಕೊಂಡೇ ಮದುವೆ ಮಾಡಬೇಕು. ಯಾಕೆ ಈ ಪ್ರಯತ್ನ ಮಾಡಲಿಲ್ಲ? 25 ವರ್ಷ ಆಯಿತು ಮಗಳು ಬೆಳೆಸಿ, ಯಾಕೆ ತಿಳ್ಕೊಳಕ್ಕೆ ಹೋಗಲಿಲ್ಲ? ತಿಳ್ಕೊಳಕ್ಕೆ ಅಂದ್ರೆ MBA ಮಾಡ್ತಾ ಇದ್ದಲ್ಲ ಸ್ವಾಮಿ, ಹಂಗಾಗಿ. ಅದಾಯ್ತು, ಓಕೆ. ಈಗ ಒಂದು ನಿಮಿಷ ಓದ್ಸಾಯ್ತಲ್ವಾ, ಈಗ ಮದುವೆ ಮಾಡಕ್ಕೆ ರೆಡಿ ಇದ್ದೀರಾ? ಹೌದು ಸ್ವಾಮಿ. ಈಗೇನು ಮಾಡಬೇಕು ಅಂದರೆ, ನಮ್ಮ ಮಗಳಿಗೆ ಏನು ಹೇಳ್ಕೊಡ್ಬೇಕು ಅಂದರೆ, ಆರೋಗ್ಯದಲ್ಲಿ ಆ ಮಗುವಿಗೆ ಒಂದು ಸಂದೇಶವನ್ನು ಕೊಡಬೇಕು. ಏನು? ಸಮಯ ಪ್ರಜ್ಞೆ. ನಿಮ್ಮ ಮಗಳು ಮಾಡ್ತಾ ಇರ್ತಕ್ಕಂಥದ್ದು ಊಟ ಮಾಡೋದು, ಮಲಗೋದು, ಬೆಳಗ್ಗೆ ಏಳೋದು ಕರೆಕ್ಟಾಗಿ ಟೈಮ್ ಟೇಬಲ್ ಇದೆಯಾ ಸ್ವಲ್ಪ ಗಮನಿಸಿ. ಹೌದು ಸ್ವಾಮಿ. ತಪ್ಪಲ್ವಾ ಇದು? ಹೌದು. ಆರೋಗ್ಯಕ್ಕನುಸಾರವಾಗಿ 3 ಕ್ರಿಯೆ ಕರೆಕ್ಟಾಗಿ ನಡೆದಾಗ ಯಾವ ಗಣಕೂಟ ನೋಡೋದು ಬೇಡ, ಯಾವ ನಕ್ಷತ್ರ ನೋಡಬೇಡ, ಆರಾಮ ಮದುವೆ ಮಾಡ್ಬೋದು. ನಾವು ನಮ್ಮ ಮಕ್ಕಳು ರಿಪೇರಿ ಮಾಡೋದೇ ಕಲ್ತಿಲ್ಲ, ಇನ್ನೊಬ್ಬರು ಮನೆಯವ್ರನ್ನ ಕೇಳ್ತೀವಿ ನಾವು, ಹುಡುಗ ಸರಿನಾ ಹುಡುಗಿ ಸರಿ ಇಲ್ವಾ, ಈ ರೀತಿ ಕೇಳಿ ನಾವು ಶಾಸ್ತ್ರ ಕೇಳಿ ಮದುವೆ ಮಾಡ್ತಾ ಇರೋದೇ ದೊಡ್ಡ ಮೂರ್ಖತನವಾಗ್ತಾ ಇದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವತ್ತು ಕರೆ ಸಿಕ್ಕಿದೆ ನಿಮಗೆ. ನಿಮ್ಮ ಮಗಳ ಬಗ್ಗೆ ತಿಳ್ಕೊಳ್ಳೋದೇ ಮೊದಲು. ಹುಡುಗ ಯಾವುದೇ ನಕ್ಷತ್ರ ಆಗಿರಲಿ, ದಯವಿಟ್ಟು ಅದ್ರ ಬಗ್ಗೆ ಹೆದರ್ಕೋಬೇಡಿ, ಹೋಲ್ಡಿಂಗ್ ಮಾಡ್ಕೊಳ್ಳಿ. ನೀವು ಫಸ್ಟು ನೀವು ಗಂಡ ಹೆಂಡತಿ ನಿಮ್ಮ ಮಗಳು ಕರ್ಕೊಂಡು ಮದುವೆ ಬಗ್ಗೆ ಎಲ್ಲ ತಿಳ್ಕೊಂಡು ಅವಳ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳಿ, ಆರಾಮ ಮದುವೆ ಮಾಡಿ, ಯಾವ ಕಾರಣಕ್ಕೂ ಹೆದರ್ಕೋಬೇಡಿ. ಬೇಕಾದ್ರೆ ಹೇಳ್ಕೊಡೋಣ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ರಮೇಶ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗಳ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಪೂರ್ವಾಷಾಢ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಗುರುಜಿ ನಮಸ್ತೆ. ನಾರಾಯಣ, ಹೇಳಿ. ಮಗಳು ಏನು ಮಾಡ್ತಿದ್ದಾಳೆ? ಮಗಳು 2nd PU ಗುರುಜಿ. ಏನು ಕೇಳಬೇಕು ಅಂತ ಮಾಡಿದ್ರಿ? ಅದೇ ಮುಂದೆ ಎಜುಕೇಶನ್ ಹೇಗಿದೆ, ಅವಳ ಭವಿಷ್ಯ ಹೆಂಗಿದೆ ಅಂತ ಕೇಳೋಣಂತ ಗುರುಜಿ. ನೀವೇನು ಮಾಡ್ತಿದ್ದೀರಾ? ನಾವು ಟೀಚರ್ ಗುರುಜಿ, ಪ್ರೈಮರಿ ಸ್ಕೂಲ್ ಮಾಸ್ಟರ್. ಓ, ಪರವಾಗಿಲ್ಲ, ಮಕ್ಕಳಿಗೆ ವಿದ್ಯೆ ಹೇಳ್ಕೊಡ್ತಾ ಇದ್ದೀರಾ.
ಹ್ಞೂ ಗುರುಜಿ. ಓಕೆ, ನಿಮ್ಮ ಮಗಳು ವಿದ್ಯೆ ಹೇಗಿದೆ? ಎಜುಕೇಷನ್ ಲೈನ್ ನಿಮ್ಮ ಮಗಳು ಹೇಗಿದ್ದಾಳೆ? ಸ್ವಲ್ಪ ಒಂದು 70 to 80% ಚೆನ್ನಾಗಿದ್ದಾಳೆ ಗುರುಜಿ. ಓಕೆ, ಖುಷಿನಾ ನಿಮಗೆ? ಈ ಖುಷಿ ಒಂದ್ ಸ್ವಲ್ಪ ಒಬ್ಬಳೇ ಮಗಳು ಗುರುಜಿ, ಹಂಗಾಗಿ ಒಂದ್ ಸ್ವಲ್ಪ ಇನ್ನೂ ಸ್ವಲ್ಪ ಬೇಕಿತ್ತು ಗುರುಜಿ. ಓಕೆ, ಅವಳಿಗೆ ನೀವು ಮಂಡಿ ನೋವು, ಕಾಲು ನೋವು ಯಾವುದು ಅಂತ ನೋವು ಅಂತ ಗೊತ್ತಾಗಿದೆ ನಿಮ್ಮ ಮಗಳ ವಿಷಯದಲ್ಲಿ? ಇಲ್ಲ ಗುರುಜಿ, ಹಂಗೆ ಯಾವ್ದು ನೋವು ಇಲ್ಲ. ಅಲ್ಲ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಹ್ಞೂ ಗುರುಜಿ. ಅವಳು ಯಾವಾಗಾದರೂ ಆಗಲಿ, ಮಲ್ಕೊಂಡಾಗ ಆಗಲಿ, ಸ್ಕೂಲ್ಗೆ ಹೋದಾಗ ಆಗಲಿ, ನನಗೆ ಕಾಲು ನೋವು ಬರುತ್ತೆ, ದಯವಿಟ್ಟು ನಿಮ್ಮ ಮಗಳನ್ನ ಕೇಳಿ, ಉತ್ತರ ಸಿಕ್ಕುತ್ತೆ. ಬೇಕಾದ್ರೆ ನಾಳೆ ಮತ್ತೆ ಕರೆ ಮಾಡಿ. ಇದು ನಿಮ್ಗೆ ಇನ್ನೂ ಗೊತ್ತಿಲ್ಲ ಗುರುಜಿ. ಕಾಲೇಜ್ನಲ್ಲಿ ಮೆಟ್ಲು ಹತ್ಬೇಕಾದ್ರೆ ಇಳಿಬೇಕಾದ್ರೆ ನೋವು ಬರ್ತಾವು ಅಂತ ಹೇಳಿ ಹೇಳ್ತಿರ್ತಾರೆ ಗುರುಜಿ. ಸ್ವಲ್ಪ ಯೋಚನೆ ಮಾಡಿ. ವಯಸ್ಸೆಷ್ಟು ಮಗುಗೆ? 17 ವರ್ಷ ಗುರುಜಿ. 17 ವರ್ಷಕ್ಕೆ ನಾವು ಕಾಲು ನೋವು ಬರ್ತಾ ಇದೆ ಅಂದರೆ ಆ ಮಗು ಮುಂದಿನ ಭವಿಷ್ಯ ಏನು ನೀವು ಕೇಳ್ತೀರಾ? ಮುಂದಿನ ಭವಿಷ್ಯ ಹೇಳಿ. ನೀವು ಒಬ್ಬ ಟೀಚರ್ ಆಗಿದ್ದೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಕ್ಕಳ ಭವಿಷ್ಯ ಇರೋದು ಉಸಿರಾಟದಲ್ಲಿ. ನಿಮ್ಮ ಮಗಳ ಉಸಿರಾಟವನ್ನು ಗಮನಿಸಿಲ್ಲ ನೀವು, ಪಾಪ ಪುರುಸೊತ್ತಿಲ್ಲ ನಿಮಗೆ. ಪೂರ್ವಾಷಾಢ ನಕ್ಷತ್ರಕ್ಕೆ ಉಸಿರಾಟ ಕ್ರಮವಾಗಿರಲ್ಲ, ಅದರಿಂದ ಊಟ ಮಾಡಿದ್ದು ಅರ್ಗಲ್ಲ. ಊಟ ತಿನ್ಬೇಕಾದ್ರೆ ತುಂಬ ಏನೋ ಬೇಜವಾಬ್ದಾರಿಯಿಂದ ಊಟ ತಿಂತಾಳೆ ಹೊರತು ಖುಷಿಯಾಗಿ ಊಟ ತಿನ್ನಕ್ಕಾಗಲ್ಲ ಅವಳ ಕೈಲಿ. ಇದರಿಂದ ಅವಳಿಗೆ ದೇಹದಲ್ಲಿ ಶಕ್ತಿ ಕಡಿಮೆ ಇದೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ದಯವಿಟ್ಟು ಇದನ್ನು ಮಾಡಬೇಕಲ್ವಾ ನೀವು ಮಗಳಿಗೋಸ್ಕರ? ಮಾಡ್ತೀವಿ ಗುರುಜಿ. ಏನು ಮಾಡಬೇಕು? ಯಾವತ್ತು ತಿಳ್ಕೊಳ್ಳಿ, ಮಕ್ಕಳ ಭವಿಷ್ಯ ಕೇಳಬೇಡಿ, ಮಕ್ಕಳ ವಿದ್ಯಾಭ್ಯಾಸ ಕೇಳಬೇಡಿ, ಮಕ್ಕಳ ಆರೋಗ್ಯವನ್ನು ರಿಪೇರಿ ಮಾಡಿ. ನಿಮ್ಗೇನು ಬೇಡ ಎಲ್ಲ ಮಕ್ಕಳೇ ಮಾಡ್ಕೋತಾರೆ. ನೀವೇನು ಅವ್ರು ಹಿಡ್ಕೊಂಡು ಎಳ್ಕೊಂಡು ಹೋಗಬೇಡಿ, ನಿಮ್ಮನ್ನೇ ಕರ್ಕೊಂಡು ಹೋಗ್ತಾರೆ ನಿಮ್ಮ ಮಕ್ಕಳು. ಅಪ್ಪ ಇದು ಮಾಡಿ ಒಳ್ಳೇದಾಗತ್ತೆ ಅಂತ ಅಡ್ವೈಸ್ ಮಾಡುವಂಥ ಮಕ್ಕಳಾಗ್ತಾರೆ. ನೀವು ಮಕ್ಕಳಿಗೆ ಅಡ್ವೈಸ್ ಮಾಡ್ತಾ ಇರೋದೇ ತಪ್ಪಾಗ್ತಾ ಇರೋದು. ತಂದೆ ತಾಯಿಗಳು ಮಕ್ಕಳಿಗೆ ಅಡ್ವೈಸ್ ಮಾಡೋದು ಅಲ್ಲ, ಮಕ್ಕಳೇ ತಂದೆ ತಾಯಿಗೆ ಅಡ್ವೈಸ್ ಮಾಡುವಂಥ ಮಟ್ಟಕ್ಕೆ ಈ ಪ್ರಪಂಚ ಇದೆ. ಆದರೆ ಮಕ್ಕಳಿಗೆ ಅವಕಾಶ ಕೊಡ್ತಾ ಇಲ್ವೇ? ಬಾಯಿ ಮುಚ್ಚಿ 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 ಬೈದು ಸೈಡ್ಗೆ ಹಾಕ್ಬಿಡ್ತಾ ಇದ್ದೀರಾ. ದಯವಿಟ್ಟು ನೀವು ತಿಳ್ಕೊಳ್ಳೋದೇ ಆದರೆ ನೀವು ಒಬ್ಬ ವಿದ್ಯೆ ಹೇಳ್ಕೊಡ್ತಕ್ಕಂಥವ್ರು ಆಗಿರ್ತೀರಾ, ಸ್ಥಾನದಲ್ಲಿದ್ದೀರಾ. ನಿಮ್ಮ ಮಗಳ ಬಗ್ಗೆ ಹೆದರ್ಕೊಳ್ಳೋದಲ್ಲ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ತಿಳ್ಕೊಳ್ಳೋದಾದರೆ ಬನ್ನಿ, ಬೇಕಾದ್ರೆ ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಹೌದಾ? ಕೇಶ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ. ಹಾಂ ಹೇಳಮ್ಮ. ಕೇಶ ನಕ್ಷತ್ರ. ನಮ್ಮ ಮಗ ದೇವರಾಜ್ ಅಂತ ಹೇಳಿ, ದೊಡ್ಡವನು. ಎಷ್ಟು ವಯಸ್ಸು? ವಯಸ್ಸು ಈಗ 25 ಮುಗಿದು 26 ಸ್ಟಾರ್ಟ್. ಏನು ಮಾಡ್ತಿದ್ದಾನೆ? ಅವನು ಹಿಂಗೆ ಡಿಗ್ರಿ ಮಾಡ್ಕೊಂಡಿದ್ದಾನೆ, BCA ಓದಿ. ಆದ್ರೆ ಮಾತ್ರ ಅದು ಸ್ಟಾಕ್ ಮಾರ್ಕೆಟ್ ಅದನ್ನ ಕಲಿತೀನಿ ಅಂತೇಳಿ ಅದ್ರೊಳಗೆ ಹೋಗ್ಬಿಟ್ಟ. ಅದ್ರಲ್ಲಿ ಹೋದ್ಮೇಲೆ 3 ವರ್ಷ ಅದನ್ನೇ ಕಂಟಿನ್ಯೂ ಮಾಡ್ದ, ಅದನ್ನ ಕಲ್ತ. ಆದ್ರೆ ಭಯ ಒಂದು ಅವ್ನ್ ಕಾಡ್ತಿದ್ವಿ. ಆದ್ರೆ ಅಲ್ಲಿ ದುಡ್ಡು ಹಾಕೋದು ತೆಗಿಯೋದು ಮಾಡ್ಬೇಕಾದ್ರೆ ಅವ್ನ ಹೆದರಿಕೆಯಿಂದ ದೂರ ಸರಿತಿರ್ದ. ಓಕೆ, ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ನಮ್ಮ ಯಜಮಾನ್ರು ಸ್ವೀಟ್ ಅಂಗಡಿ ಇದೆ ರೀ ನಮ್ದು. ಓಕೆ, ನಿಮ್ಮ ಅಪ್ಪ ಇದ್ದಾರಾ? ಅಪ್ಪ ಇಲ್ಲ, ತೀರ್ಕೊಂಡಿದ್ದಾರೆ. ಅಮ್ಮ ಇದ್ದಾರೆ. ನಿಮ್ಮ ತಾಯಿ? ನಮ್ಮ ತಾಯಿ ಇದ್ದಾರೆ. ಅಪ್ಪ ಏನು ಮಾಡ್ತಿದ್ರು? ಅಪ್ಪ ಮೊದ್ಲು ಗೌರ್ಮೆಂಟ್ ಒಳಗೆ ಪ್ಯೂನ್ ಕೆಲಸ ಮಾಡ್ತಿದ್ರು, ಗೌರ್ಮೆಂಟ್ ಆಫೀಸಲ್ಲಿ. ಆಮೇಲೆ ನಮ್ ತಾಯಿಗೂ ಹುಷಾರಿರ್ಲಿಲ್ಲ. ನಮ್ ತಾಯಿ ಸ್ವಲ್ಪ ಮಾನಸಿಕ, ಅದ್ರ ಸಲುವಾಗಿ ಅವರು ರಿಟೈರ್ಮೆಂಟ್ ಕೊಟ್ಟು ಆಮೇಲೆ ಕೂಲಿ ಕೆಲಸ ಮಾಡಕತ್ರು. ನಿಮ್ಮ ತಾಯಿ ಮಾನಸಿಕ ಅಂತ ನೀವೇನು ಹೇಳ್ತಿರೋ ಅದು ತಿಳ್ಕೊಳ್ದೇ ಇರೋದು ಇವತ್ತು ನಿಮ್ಮ ಮಗ ಅನುಭವಿಸ್ತಾ ಇರೋದು. ನಿಮ್ಮ ತಾಯಿ ಮಾನಸಿಕ ಅಂತ ಏನು ಅಂದ್ಕೊಂಡ್ರೋ ಅದ್ರ ಕರ್ಮನೇ ನಿಮ್ಮ ಮಗ ಹುಟ್ಟಿರೋದು. ನೀವು ಅನುಭವಿಸ್ತಾ ಇದ್ದೀರಾ, ನಿಮ್ಮ ಮಗಳು ನಿಮ್ಮ ಅಮ್ಮನೂ ಅನುಭವಿಸ್ತಾ ಇದ್ದಾರೆ, ಆ ಮಗುಗೂ ಕೊಟ್ಟಿದ್ದೀರಾ. ಪಾಪ ಅವನು ಹೆಂಗೆ ಜೀವನದಲ್ಲಿ ಎಲ್ಲೇ ಮಾಡಿದ್ರು 6 ತಿಂಗಳು ಗ್ಯಾರಂಟಿ ಇರಲ್ಲ, ಯಾವ ಕೆಲಸ ಒಂದೇ ಕಡೆ ನಿಂತ್ಕೊಳ್ಳಲ್ಲ, ಅವನಿಗೆ ಮನಸ್ಥಿತಿ ಕಂಟ್ರೋಲ್ ಇಲ್ಲ, ಅವನ್ನ ನೀವು ಮಾತಾಡಿಸಿ ಏನೂ ಮಾಡೋಕ್ಕಾಗಲ್ಲ. 26 ವರ್ಷ ಮಗನ ಬೆಳೆಸಿದ್ದೀರಾ. ಆಶ್ಲೇಷ ನಕ್ಷತ್ರದ ಮಗು ಏನಕ್ಕೆ ಬಂತು ಅಂತ ತಿಳ್ಕೊಳ್ದೇ ಇರೋದು ಯಾರು ತಪ್ಪಮ್ಮ? ಅದಕ್ಕೇನು ಪೂಜೆ ಎಲ್ಲ ಮಾಡ್ತಿತ್ತು ಅಮ್ಮ. ಪೂಜೆ ಮಾಡೋದನ್ನ ಹೇಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ. ಪೂಜೆ ಮಾಡೋದ್ರಿಂದ ಮನುಷ್ಯನ ಸರಿ ಮಾಡಲಿಕ್ಕಾಗಲ್ಲ. ಹಾಗಿದ್ರೆ ಎಷ್ಟೋ ಜನ ಕೋಟಿ ರೂಪಾಯಿ ಕೊಟ್ಬಿಡ್ತಾರೆ ಇವತ್ತೇ. ಈ ಒಂದು ತಪ್ಪು ಮಾಹಿತಿಯನ್ನು ಪೂಜೆಯಿಂದ ಸರಿ ಮಾಡುವಂಥದ್ದಲ್ಲ. ಪೂಜೆ ಮಾಡೋದು ಸರಿ, ಆದರೆ ಪೂಜೆಯಿಂದ ಸರಿ ಮಾಡ್ತೀನಿ ಅನ್ನೋದು ಹೇಳೋದು ತಪ್ಪು. ಪೂಜೆ ಮಾಡಬಾರ್ದು ಅಂತಲ್ಲ, ಪೂಜೆ ಮಾಡಿ. ಆದರೆ ಪೂಜೆಯಿಂದ ಮನುಷ್ಯನ ಸಮಸ್ಯೆನ ಸರಿ ಮಾಡ್ಕೋತೀವಿ, ಮನುಷ್ಯನ ಆರೋಗ್ಯ ಸರಿ ಮಾಡ್ಕೋತೀವಿ, ಗಂಡ ಹೆಂಡತಿ ಸರಿ ಮಾಡ್ಕೋತೀವಿ, ಮಕ್ಕಳನ್ನ ಒಳ್ಳೆ ದಾರಿ ಕರ್ಕೊಂಡೋಗ್ತೀವಿ ಪೂಜೆ ಮಾಡಿ ಅನ್ನೋ ಒಂದು ಭ್ರಮೆಯಲ್ಲಿ ನಾವೇನಾದ್ರು ಇದ್ದರೆ ಜೀವನ ಪರ್ಯಂತ ಭ್ರಮೆಯಲ್ಲೇ ಬದುಕಬೇಕಾಗತ್ತೆ. ಇದು ಯಾವ ಕಾರಣಕ್ಕೂ ಮಾಹಿತಿ ಸೂಕ್ತವಾದದ್ದಲ್ಲ. ಯಾರೋ ಒಬ್ರು ಹೇಳಿದ್ರು ಒಂದು ಪೂಜೆ ಮಾಡಿಸಿ ಒಂದು ಶಾಂತಿ ಮಾಡಿಸಿ ಅಂದ ತಕ್ಷಣ ಹೇಳಿದ ತಕ್ಷಣ ಒಳ್ಳೆಯದಾಗೋಂಗಿದ್ದರೆ ಯಾಕಿಷ್ಟು ಕಷ್ಟ ಬೀಳಬೇಕು ನಾವು?
ಹಣ ಎಲ್ಲರ ಹತ್ರ ಇದೆ ಇವತ್ತು, ಏನು ಹಣ ಇಲ್ಲ ಅಂತಿಲ್ಲ. ಹಣ ಕೊಟ್ಟು ಏನು ಬೇಕಾದ್ರೂ ಪಡ್ಕೋಬೋದು ಅಂದರೆ ದಿನಕ್ಕೊಂದು ಪೂಜೆ ಮಾಡಿ ಮನೆ ಸರಿ ಮಾಡ್ಕೋಬೋದು. ಸಾಧ್ಯವಿಲ್ಲದ ವಿಚಾರ. ನೀವು ಕೂಡ ತಿಳ್ಕೊಂಡಿರೋದು ತಪ್ಪು ಮಾಹಿತಿ, ಹೇಳ್ತಾ ಇರ್ತಕ್ಕಂಥವು ತಪ್ಪು ಅಂತ ನಾವು ಹೇಳಲಿಕ್ಕಾಗಲ್ಲ. ಆ ಕಾರಣದಿಂದಾಗಿ ನಮ್ಮ ಸಮಸ್ಯೆಗೂ ಭಗವಂತನ ಪೂಜೆಗೂ ಯಾವ ಕಾರಣಕ್ಕೂ ಸಂಬಂಧ ಇಲ್ಲ. ನಾವು ಮಾಡುವುದು ನಮ್ಮ ಕರ್ಮಕ್ಕೆ, ನಮ್ಮ ಸಂತೋಷಕ್ಕೆ, ನೆಮ್ಮದಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಮಾಡಿ. ಆದರೆ ಸಮಸ್ಯೆಗೆ ಅಲ್ಲಿಗೆ ತೊಗೊಂಡೋಗಿ ದೇವ್ರ ಮುಂದೆ ಇಡಬೇಡಿ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಸಮಸ್ಯೆ ಅನ್ನೋದೇನು ಅಂದರೆ ನಾವು ತಿಳಿದೇ ಇರೋದೇ ಸಮಸ್ಯೆನೇ ಹೊರ್ತು ಭಗವಂತ ನಮಗೆ ಸಮಸ್ಯೆ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಯಾಕೆಂದರೆ ಅವನ ಭಗವಂತ ಅಂತ ನಾವು ನಂಬಿದ್ದೀವಿ. ಪ್ರತಿಯೊಂದು ಕೂಡ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಭಾಗದಲ್ಲಿ ಭಗವಂತ ವಾಸ ಮಾಡ್ತಾರೆ. ಈ ಸತ್ಯ ತಿಳ್ಕೊಳ್ಳಿ. ನಮ್ಮ ದೇಹವನ್ನು ರಕ್ಷಣೆ ಮಾಡ್ತಕ್ಕಂಥ ವಿಚಾರವನ್ನು ತಿಳ್ಕೋಬೇಕು ಅಂದರೆ ನೀವು ಕಾರ್ಯಕ್ರಮ ನೋಡ್ತಾ ಹೋಗಿ ನಂತರ ತೀರ್ಮಾನ ಮಾಡಿ ನಾವು ಯಾವುದನ್ನು ಕೇಳಿ ಯಾವುದನ್ನು ಮಾಡಬೇಕು ಅಂತ. ಪೂಜೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಪೂಜೆ ಮಾಡಲೇಬೇಕು. ಆದರೆ ಆ ಕ್ರಮ ಏನು ಅಂತಕ್ಕಂಥ ಸತ್ಯವನ್ನು ತಿಳಿರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಿಜವಾದ ರಾಹುಕೇತು ದೋಷ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿರುತ್ತೆ. ಅದನ್ನು ಹೇಗೆ ಗುರುತಿಸೋದು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493937.